ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ನ ಜಾಲಿಹಾಳಗುರೂನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುನ್ ವಿನಂಕ್ಷ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಉತ್ತರನನ್ನು ಕರೆದುಕೊಂಡು ಗಾಂಡೀವಿಯಾದಂತಹ ಅರ್ಜುನ ಉತ್ತರ ಗೋಗ್ರಹಣದ ಸಂದರ್ಭದಲ್ಲಿ ಕುರುಸೈನ್ಯ ವಾಹಿನಿಯನ್ನು ಎದುರಿಸಲಿಕ್ಕೆ ಅಂತ ಹೊರಟ. ಈ ಕುರುಸೇನಾ ವಾಹಿನಿಯನ್ನು ಎದುರಿಸುವುದು ಅಂತನ್ನೋದು ಸ್ವಲ್ಪ ಸಂಕೋಚ ಬಿಟ್ಟು ಅನೇಕರು ಕನಸು ಕೂಡ ಕಾಣಿಸ್ತಿರಲಿಲ್ಲಂತೆ. ನನಸಲ್ಲಿ ಎದುರಿಸೋದು ಬೇರೆ, ಕನಸು ಕೂಡ ಕಾಣುತ್ತಿರಲಿಲ್ಲ. ನಮ್ಮ ಕೈಲಾಗೋದು ಕನಸು ಕಾಣಬೇಕು, ಆಗದೆ ಇದ್ರಿ ಕನಸು ಕಾಣಬೇಕು ಅಂತಾರಲ್ಲ, ಆ ರೀತಿಯಲ್ಲಿ ಧೈರ್ಯದಿಂದಾಗಿ ಈ ಒಂದು ಕೌರವರ ಸೈನ್ಯವನ್ನು ಎದುರಿಸ್ತೀವಿ ಅಂತ ಹೇಳಿ ಎಷ್ಟೋ ಜನ ಶೂರರುಗಳು ಕನಸು ಕಾಣುತ್ತಿರಲಿಲ್ಲ ಅಂತಂದರೆ ಪಾಪ ಉತ್ತರ ಕುಮಾರ ಬಂದದ್ದೇ ಹೆಚ್ಚು. ಅವನು ನೋಡೋದು ಇನ್ನೂ ಹೆಚ್ಚಿದ್ದು, ಓಡಿ ಹೋಗೋದೇನು ದೊಡ್ಡ ತಪ್ಪಲ್ಲ ಅಲ್ವಾ? ಯಾಕೆ ಅಂದರೆ ಆ ಸೇನಾವಾಹಿನಿ ಅಂಥ ಸಮರ್ಥವಾದಂತಹ ಸೇನಾವಾಹಿನಿ. ಅದಕ್ಕಾಗಿ ಅವನೇನು ಹೇಳ್ದ ಅಂದರೆ, ಕಾಮಂ ಹರತು ಮಾತ್ಸ್ಯಾನ ಭೂಯಾಂ ಸಹ ಕುರಬೋಧನಂ. ಅವ್ರು ಬರಲಿ, ಬೇಕಾದಂಗೆ ಗೋವುಗಳನ್ನು ಅಪಹಾರ ಮಾಡ್ಕೊಂಡು ಹೋಗಲಿ, ಮ್ಯಾಲೆ ಒಂದಿಷ್ಟು ಬೇಕಾದ್ರೆ ದುಡ್ಡು ದುಗಾಣಿ ಎಲ್ಲ ತೊಗೊಂಡು ಹೋಗಲಿ, ಏನು ಬೇಕಾದ್ರೆ ಮಾಡಲಿ. ಮತ್ತು ಹಾಗೇನೆ ಇವನು ರಾಜಪುತ್ರ ಹೀಗೆಲ್ಲ ಅನರ್ಥ ಆಗ್ತಿರ್ಬೇಕಾದ್ರೆ ಹೆಂಗೆ ನೋಡ್ಕೊಂಡಿದ್ದಾನೆ ಅಂತ ನನ್ನನ್ನು ಕೂಡ ಜನ ನೋಡಿ ನಗೋದಾದರೆ, ಹೆಣ್ಣುಮಕ್ಕಳು ಗಂಡಸರು ಅನ್ನೋ ಪ್ರಭೇದ ಇಲ್ಲದೇ ಯಾರು ಬೇಕಾದರೂ ನಕ್ಕರೆ ಅದ್ರ ಬಗ್ಗೆ ತುಂಬ ವಿಚಾರ ಮಾಡೋ ಅಗತ್ಯ ಇಲ್ಲ. ಯಾಕೆ ಅಂದರೆ ಗೊತ್ತಿಲ್ಲ ಜನಗಳಿಗೆ ಯುದ್ಧ ಅಂದರೆ ಏನು ಅಂತ. ಕೇಳಿರ್ತಾರೆ ಯುದ್ಧಸ್ಯ ವಾರ್ತಾ ರಮ್ಯ ಅಂತ. ಯುದ್ಧದ ವಾರ್ತೆ ಕೇಳಲಿಕ್ಕೆ ಮಾತ್ರ ಚಂದ, ಅನುಭವಿಸ್ಲಿಕ್ಕಲ್ಲ. ಅನುಭವಿಸ್ಲಿಕ್ಕೆ ಬಲು ಕಠಿಣವಾದಂಥದ್ದು. ಆದ್ದರಿಂದಾಗಿ ನನ್ನ ಗೋವುಗಳು ಹೋಗ್ತವೆ ಅಂದರೂ ಹೋಗಲಿ,
ಜನ ನಗ್ತಾರೆ ಅಂದರೆ ಅವಶ್ಯವಾಗಿ ನಗಲಿ. ಅವರು ಇಷ್ಟರ ಮೇಲೆ ಗೋವುಗಳನ್ನು ಅಪಾರ ಮಾಡಿದ ಮೇಲೆ ಇನ್ಯಾರಿದ್ದಾರೆ ಅಂತ ಹೇಳಿಬಿಟ್ಟು ಮೇಲೆ ಬಿದ್ದು ನನ್ನ ರಾಜ್ಯವನ್ನೇ ಬೇಕಾದರೆ ಅವರು ನನ್ನ ರಾಜ್ಯವನ್ನೇ ಅವರು ಆಕ್ರಮಿಸ್ಕೊತಾರೆ ಅಂತ ಅನ್ನೋದಾದ ಪಕ್ಷದಲ್ಲಿ ಅದಕ್ಕೂ ಏನು ಹೆಚ್ಚೇನು ವಿಚಾರ ಮಾಡಬೇಕಾದದ್ದಿಲ್ಲ, ಆಗಲಿ ಅಂದ. ಇವನು ಈ ರೀತಿ ಹೇಳಿ ಏನೋ ಸುಮ್ಮನೆ ಕೈಲಾಗಲ್ಲ ಅಂತ ಕೆಳಗೆ ಕೂತ್ಕೊಂಡ್ಬಿಡ್ತಾನೇನೋ ಅಂತ ಅಂದರೆ ಹಾಗಿಲ್ಲ. ಇತ್ಯುಕ್ತ ಪ್ರಾದ್ರವದ್ಭೀತಃ, ಭಯ ಹೆಚ್ಚಾಗ್ಬಿಡ್ತು. ಹೆಚ್ಚಾದದ್ದಕ್ಕೋಸ್ಕರವಾಗಿ ರಥದಿಂದ ಜಿಗದ ಓಡಲಿಕ್ಕೆ ಆರಂಭ ಮಾಡಿಬಿಟ್ಟ. ಓಡುವಂತಹ ಸಂದರ್ಭದಲ್ಲಿ ಇವ ಧನುರ್ಬಾಣಾದಿಗಳನ್ನು ಬಿಟ್ಟು ಒಬ್ಬ ಸಣ್ಣ ಹುಡುಗ ಹೋಗ್ತಿರೋಣ ಈ ಜಡೆ ಗಿಡೆ ಹಾಕ್ಕೊಂಡಿರ್ತಕ್ಕಂತಹ ಹೆಣ್ಣಿನ ವೇಷಧಾರಿ ಒಬ್ಬವನು ಹಿಡ್ಕೊಳ್ಳಿಕ್ಕೆ ಹೋಗ್ತಿರೋಣ. ಇದು ಬಹಳ ನೋಡೋರಿಗೆಲ್ರಿಗೂ ಒಳ್ಳೆಯ ಹಾಸ್ಯಮಯವಾದಂಥ ಪ್ರಸಂಗ. ರಣಾಂಗಣದಲ್ಲಿ ಒಳ್ಳೆಯ ನಾಟಕ ಇದ್ದಂಗಿದು. ಏನಂತಂದರೆ ಯುದ್ಧಕ್ಕೆ ಬಾ ಅಂಥೇಳಿ ಒಬ್ಬವನು ಎಳ್ಕೊಂಬರ್ತಾ ಇರೋದು, ಅದು ಎಳ್ಕೊಂಬರೋನು ಯಾವನು? ಸ್ತ್ರೀ ವೇಷದಲ್ಲಿರುವಂಥವನು. ಎಳ್ಕೊಂಬರ್ತಿರೋದು ಯಾರನ್ನ? ಭಾಳ ದೊಡ್ಡ ವೀರಾಗ್ರಣಿ ಅನ್ನಲ್ಲ, 16 ವರ್ಷದ ಹುಡುಗನ್ನ. ಅದಕ್ಕೆ ಮಾತಾಡೋವಂತಹ ಮಾತುಗಳು ಏನು ಮಾತಾಡ್ತಾನೆ ಪಾಪ ಅವನು ಅರ್ಜುನ. ನೈಷ ಶೂರೈ ಸ್ಮೃತೋ ಧರ್ಮ ಕ್ಷತ್ರಿಯಸ್ಯ ಪಲಾಯನಂ. ಈ ರೀತಿ ಹೋಗ್ಬಿಡ್ಬೋ, ಓಡಿ ಹೋಗ್ಬಿಟ್ಟು ಅಂತಂದರೆ ಶೂರರಾದವರು ಅನುಸರಣೆ ಮಾಡ್ತಕ್ಕಂತಹ ಮಾರ್ಗ ಅಲ್ಲಪ್ಪ ಇದು ಅಂತ ಅವ ಹೇಳ್ತಿದ್ದಾನೆ. ಕೇಳಿಸ್ಕೊಂಡಿರ್ತಾನೆ, ಬಿಟ್ಬಿಟ್ಟು ಸಾಕು ನಾ ಓಡಿ ಹೋಗ್ತೀನಿ ಅಂತ ಹೇಳಿ ಅವನು ಓಡ್ತಾ ಇದ್ದಾನೆ. ಶ್ರೇಯೋ ಹಿ ಮರಣಂ ಯುದ್ಧೇ ಕ್ಷತ್ರಿಯಸ್ಯ ಪಲಾಯನಾತ್. ಕ್ಷತ್ರಿಯ ಯುದ್ಧದಲ್ಲಿ ಓಡಿ ಹೋಗೋದಕ್ಕಿಂತಲೂ ಸಾಯೋದು ಒಳ್ಳೆಯದು. ಸತ್ತೋದ್ರೆ ಜನ ದುಃಖ ಪಡೋದಿಲ್ಲ. ಕ್ಷತ್ರಿಯರಾಗಿ ಯುದ್ಧ ಮಾಡಲಿಕ್ಕೆ ಹೋಗಿದ್ದ, ಕೈಲಾಗಲಿಲ್ಲ, ಅದರಿಂದ ಸತ್ತೋದ, ಏನು ಚಿಂತೆ ಇಲ್ಲ. ಯುದ್ಧ ಮಾಡ್ಲಿಕ್ಕೆ ತಾನೇ ಹೋಗಿದ್ದ, ಪ್ರಾಣ ಬಿಟ್ಟನೋ ಇಲ್ಲೋ, ಒಳ್ಳೆಯ ವೀರಸ್ವರ್ಗ ಸಿಗುತ್ತದೆ ಬಿಡು ಅಂಥೇಳಿ ಏನು ಮಾಡ್ತಾರೆ ಜನ, ಅದಕ್ಕೆ ಬಹಳ ಅಭಿನಂದಿಸ್ತಾರೆ. ಇಷ್ಟು ಹೇಳಿ ಏನು ಮಾಡ್ದ ಅಂದರೆ ಅರ್ಜುನನೂ ರಥದಿಂದ ಜಿಗಿದು ಅವನನ್ನು ಹಿಡಿಲಿಕ್ಕೆ ಅಂತ ಓಡ್ದ. ಈ ರೀತಿಯಲ್ಲಿ ಇವನು ಓಡ್ತಿರ್ಬೇಕಾದ್ರೆ ಅವನು ಓಡುವಂಥ ಸಂದರ್ಭದಲ್ಲಿ ಎದುರಿಗಿದ್ರಲ್ಲ ಕೌರವ ಸೈನ್ಯದ ಸೈನಿಕರು, ಸೈನಿಕಾ ಪ್ರಾಹಸನ್ ಕೇಚಿತ್ ತಸ್ಯ ರೂಪಂ ಅವೇಕ್ಷ್ಯ ಚ. ಆ ಅರ್ಜುನನ ರೂಪ, ಅವನ ಅವತಾರ, ಅವನ ವೇಷ, ಅವನ ಭೂಷಣಗಳು, ಅವನು ಹಿಡಿಲಿಕ್ಕೆ ಹೋಗೋ ಉತ್ತರ, ಇವ್ರನ್ನೆಲ್ಲರನ್ನು ನೋಡಿ ಆ ಕಡೆ ಕೇಕೆ ಹಾಕ್ಕೊಂಡು ನಗಲಿಕ್ಕೆ ಆರಂಭ ಮಾಡಿಬಿಟ್ರು ಅಲ್ಲಿ ಜನ. ಆಗ ಕೋಯಂದಹವತ್ಯಸಂಗೇನ ಪೂರ್ವಂ ಮುಕ್ತ ರಥೋತ್ವಂ ಕಯೇಶ ವೇಷಪ್ರಚ್ಛನ್ನ ಭಸ್ಮಚ್ಛನ್ನ ಇವಾನಲಃ. ಯಾರೇ ಈ ರೀತಿ ಓಡಿ ಹೋಗ್ತಾ ಇದ್ದಾನೆ, ಉತ್ತಮವಾದ ರಥವನ್ನು ಬಿಟ್ಟು ಯುದ್ಧ ಮಾಡಲಿಕ್ಕೆ ಬಂದಿರತಕ್ಕಂಥ ರಥವನ್ನು ಬಿಟ್ಟು ಓಡಿ ಹೋಗ್ತಿದ್ದಾನವನು. ಅವನು ವೇಷ ಮರೆಸ್ಕೊಂಡು ಬಂದಿರತಕ್ಕಂಥ ಅಗ್ನಿಯ ಹಾಗೆ ಇದ್ದಂಥವನು ಅವನನ್ನು ಹಿಡಿಲಿಕ್ಕೆ ಹೊಂಟಿದ್ದಾನೆ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಆಗ ಸೈನಿಕರೆಲ್ಲರೂ ಮಾತಾಡ್ತಿದ್ದಾರೆ. ಆಗ ದ್ರೋಣಾಚಾರ್ಯರಂತಾರೆ, ಹೆಂಗೆ ದೇವತೆಗಳಿಗೆ ಬೃಹಸ್ಪತಿ ಆಚಾರ್ಯರೋ, ದೈತ್ಯರಿಗೆ ಶುಕ್ರಾಚಾರ್ಯರೋ, ಹಾಗೆ ಕುರುಪಾಂಡವರಿಗೆ ಇಬ್ಬರಿಗೂ ಕೂಡ ಸೇರಿಸಿ ಒಬ್ಬರೇ ಆಚಾರ್ಯರು ದ್ರೋಣಾಚಾರ್ಯ. ಅವ್ರು ಅಂತಾರೆ, ಈ ಓಡ್ತಿರೋಂತಹ ವ್ಯಕ್ತಿ ಅವನು ಅಂತ ಗೊತ್ತಿಲ್ಲ, ಆದರೆ ಹಿಡೀಲಿಕ್ಕೆ ಹೋಗ್ತಿರೋ ವ್ಯಕ್ತಿಯನ್ನು ನೋಡಿದರೆ ಪ್ರಾಯ ಅವನು ಸಾಮಾನ್ಯನಲ್ಲ. ಆಕಾರಂ ಅರ್ಜುನಸ್ಯೈತತ. ಆ ಗಂಭೀರವಾಗಿರತಕ್ಕಂಥ ನಡಿಗೆಯನ್ನು ನೋಡಿಬಿಟ್ರೆ ಅನ್ನಿಸ್ತದೆ ಅವನು ಅರ್ಜುನ ಇರಬೇಕು ಅಂಥೇಳಿ. ಅವನು ನಪುಂಸಕನ ವೇಷವನ್ನು ಹಾಕ್ಕೊಂಡಿದ್ದಾನೆ, ಸ್ತ್ರೀ ವೇಷದಿಂದ ಅಲಂಕೃತನಾಗಿದ್ದಾನೆ. ಆದ್ದರಿಂದಾಗಿ ಅಮರೇಶ್ವಿವ ದೇವೇಂದ್ರ ಮಾನುಷೇಷು ಧನಂಜಯ. ಹೆಂಗೆ ದೇವತಾ ವ್ಯಕ್ತಿಗಳಲ್ಲಿ ಇಂದ್ರದೇವರ ರೂಪದಲ್ಲಿ ಸರ್ವೋತ್ಕೃಷ್ಟರೋ, ಹಂಗೆ ಮನುಷ್ಯರುಗಳಲ್ಲಿ ರೂಪದಲ್ಲಿ ಸರ್ವೋತ್ಕೃಷ್ಟನಾದಂತಹ ವ್ಯಕ್ತಿ ಯಾರಪ್ಪ ಅಂತಂದರೆ ಅರ್ಜುನ. ಅದಕ್ಕೆ ಇಷ್ಟು ದ್ರೋಣಾಚಾರ್ಯರು ಅಂದರು. ನಾಯಮನ್ಯೋ ಧನಂಜಯ, ಇವ ಅರ್ಜುನನ ಬಿಟ್ಟು ಬೇರೆ ಒಂದಿರ್ಲಿಕ್ಕೆ ಸಾಧ್ಯ ಇಲ್ಲ.
ಅಂತ ದ್ರೋಣಾಚಾರ್ಯರಂದರು. ಆಗ ಕರ್ಣ ಮಾತಾಡ್ತಾನೆ, ವಿರಾಟ್ ರಾಜ ಸುಶರ್ಮನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಶೂನ್ಯ ಪಾಲಕನಾಗಿ ತನ್ನ ಮಗನನ್ನು ಇಟ್ಟು ಹೋಗಿದ್ದಾನೆ ಅಂತ ಅನ್ನಿಸ್ತದೆ. ಅವನೇ ಆ ಶೂನ್ಯ ಪಾಲಕನಾಗಿರ್ತಕ್ಕಂತಹ ಅವನ ಮಗ ಬಂದಿರಬೇಕು. ಯಾವನೋ ಷಂಡನನ್ನು ಸಾರಥಿಯನ್ನಾಗಿ ಮಾಡ್ಕೊಂಡು ಬಂದಿದ್ದಾನೆ. ಪ್ರಾಯ ಗುಪ್ತವೇಷದಿಂದ ಬಂದಿರತಕ್ಕಂತಹ ಅರ್ಜುನನೂ ಇರಬಹುದೇನೋ. ಆದರೆ ಅದು ಹೆಂಗೆ ಯೋಚನೆ ಮಾಡ್ತೀರಿ ನೀವು? ಒಬ್ಬನು ಈ ಕುರುಕುಲದ ಸಮಗ್ರ ಸೇನಾ ವಾಹಕರಾದಂಥವ್ರ ಜೊತೆಗೆ, ಅಂದರೆ ಒಬ್ಬನೇ ಅರ್ಜುನನೇ ಇದ್ದಾನೆ ಅಂತಂದ್ರೂ ಕೂಡ ಎಷ್ಟು ಜನ ಕೌರವರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಒಬ್ಬ ಅರ್ಜುನನಿಗೆ ಸಾಮರ್ಥ್ಯ ಸಾಕಾಗ್ತದ? ಹೇಗಂತೀರಿ ನೀವು? ಉತ್ತರನನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಇವನು ಹೊರಟಿರ್ಬೋದು. ಅವನು ನಮ್ಮ ಧ್ವಜ, ರಥ, ಸೇನಾವಾಹಿನಿ ಇದನ್ನೆಲ್ಲವನ್ನು ನೋಡಿ ಭಯಭೀತನಾಗಿ ಓಡ್ತಾ ಇದ್ದಾನೆ ಅಂತ ಹೇಳಿ ಕರ್ಣ ಅಂದ. ಅಂದರೆ ಕರ್ಣನೇ ಏನು ಮಾಡಿಬಿಟ್ಟ ಅಂತಂದರೆ, ಅರ್ಜುನನ್ನ ಸಾರಥಿಯನ್ನಾಗಿಟ್ಟುಕೊಂಡು ಉತ್ತರ ಹೊರಟಿದ್ದಾನೆ ಅಂತ ಹೇಳಿಲ್ಲ, ಉತ್ತರನನ್ನು ಸಾರಥಿಯನ್ನಾಗಿಟ್ಕೊಂಡು ಅರ್ಜುನನೇ ಹೊರಟಿದ್ದಾನೆ ಅಂತ ಅವನೇನು ನಿಶ್ಚಯ ಮಾಡ್ದ. ಕೃಪಾಚಾರ್ಯರಂತಾರೆ, ಇಲ್ಲ, ನಿಜವಾಗಿಯೂ ಕೂಡ ಅರ್ಜುನನನ್ನೇ ಸಾರಥಿಯನ್ನಾಗಿಟ್ಟುಕೊಂಡು, ಉತ್ತರನನ್ನೇ ಸಾರಥಿಯನ್ನಾಗಿಟ್ಟುಕೊಂಡು ನಮ್ಮನ್ನೆಲ್ಲರನ್ನೂ ಗೆಲ್ಲಬೇಕು ಅಂಥೇಳಿ ವಿರಾಟ್ ನಗರದಿಂದ ಮತ್ತು ಧನಂಜಯನೇ ಹೊರಟು ಬಿಟ್ಟಿದ್ದಾನೆ, ಅರ್ಜುನನೇ ಹೊರಟಿದ್ದಾನೆ. ಇಲ್ಲಿ ಈ ರೀತಿ ನಡೆದಿದೆ ಅಂತಂದರೆ ಅದಕ್ಕೆ ಇವರೆಲ್ಲರೂ ಪರಸ್ಪರರಲ್ಲಿ ಈ ರೀತಿ ವಿಮರ್ಶೆ ಮಾಡ್ತಿರ್ಬೇಕಾದ್ರೆ ದುರ್ಯೋಧನ ಅಂತಾನೆ, ಯಾರು ಬೇಕಾದವರು ಬರಲಿ, ಅರ್ಜುನ ವಾಸುದೇವೋವ ರಾಮ ಪ್ರದ್ಯುಮ್ನ ಏವವ ತೇಹಿನ ಪ್ರತಿಸಂಯಾಂತಂ ಸಂಗ್ರಾಮೇ ನಚ ಶಕ್ನುಯು. ಸಾಕ್ಷಾತ್ ಪರಶುರಾಮ ದೇವರು ಬಂದರೂ ಕೂಡ ನಮ್ಮ ಜೊತೆಗೆ ಎಲ್ಲರ ಜೊತೆಗೆ ಯುದ್ಧಕ್ಕೆ ನಿಲ್ಲಕ್ಕೆ ಅವ್ರಿಗೆ ಸಾಧ್ಯ ಆದೀತೆ. ಕೃಷ್ಣ ಪರಮಾತ್ಮನ ಮಗ ಪ್ರದ್ಯುಮ್ನ ಬರ್ಬೋದು, ಅಥವಾ ಸ್ವಯಂ ಕೃಷ್ಣ ಪರಮಾತ್ಮನೇ ಬರ್ಬೋದು, ಇಲ್ಲ ಅರ್ಜುನನೇ ಬರ್ಬೋದು. ಯಾರು ಬಂದರೂ ಇಷ್ಟು ಜನರ ಜೊತೆಗೆ ಒಬ್ಬನಿಗೇನೆ ಏಕಾಂಗಿಯಾಗಿ ಹೋರಾಡುವಂಥ ಸಾಮರ್ಥ್ಯ ಅಂತೂ ಇಲ್ಲ. ಆದ್ದರಿಂದ ನಪುಂಸಕ ವೇಷದಿಂದ ಬೇರೆಯವನು ಯಾವನೋ ಬಂದಿದ್ದ ಅಂತಂದರೆ, ಯಾವನೋ ಬೇರೆಯವನು ಈ ರೀತಿ ಸುಮ್ಮನೆ ಬಂದು ಈ ರೀತಿ ನಮಗೆ ರಂಗಮಂಚದಲ್ಲಿ ನಾಟಕ ತೋರಿಸೋ ಹಾಗೆ ತೋರಿಸ್ಲಿಕ್ಕೆ ಮೂರನೇದವನು ಯಾವನಾದರೂ ಬಂದಿದ್ದ ಅಂತಂದರೆ ತಕ್ಷಣದಲ್ಲೇ ತೀಕ್ಷ್ಣವಾದ ಬಾಣಗಳನ್ನು ಹೊಡೆದು ಅವನನ್ನು ಕೆಡವಿಬಿಡ್ತೀನಿ. ಆದ್ದರಿಂದಾಗಿ ಬೇರೆಯವರು ಯಾರು ಬೇಕಾರ ಬರಲಿ ಅಂತ ಹೇಳಿ ಅಂದರು. ಈ ರೀತಿ ಇವರೆಲ್ಲರೂ ಮಾತಾಡ್ತಿದ್ದಾರೆ. ಅರ್ಜುನ ಹೌದೋ ಅಲ್ಲೋ ಅಂತ ಸೈನಿಕರು ಎಲ್ಲರೂ ಕೂಡ ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ. ಆಗ ಇತ್ತ ಕಡೆಗೆ ಓಡ್ತಾ ಇರತಕ್ಕಂತಹ ಉತ್ತರನನ್ನು ಹಿಂಬಾಲಿಸಿ ಅರ್ಜುನ ಅವನ ತಲೆ ಕೂದಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟ. ಅವ ಇನ್ನು ಓಡೋಗ್ಲಿಕ್ಕಾಗಿರಬಾರ್ದು, ಆ ರೀತಿ ಗಟ್ಟಿಯಾಗಿ ಹಿಡ್ಕೊಂಡು ನಿಲ್ಲು ಅಂತಂದ. ಅದಕ್ಕೆ ಅವನಂತಾನೆ, ಬಿಟ್ಬಿಡೋ ಮಾರಾಯ, ನಿನಗೇನು ಬೇಕೋ ಎಲ್ಲ ಕೊಡ್ತೀನಿ, ಬಿಟ್ಬಿಡು ಅಂತಂದ. ನನ್ನನ್ನು ಕೊಲ್ಲಿಕ್ಕೆ ಹೋಗ್ಬೇಡ, ದಯಮಾಡಿ ನನ್ನ ಕೈಲಿ ಆಗದೆ ಇರೋ ಕೆಲಸ ಏನು ಬೇಕು ಹೇಳು. ನೀನು ಇಷ್ಟು ದಿವಸ ವರ್ಷಗಟ್ಟಲೆ ನನ್ನ ತಂಗಿಗೆ ಯಥೇಚ್ಛ ನರ್ತನಾದಿ ಕ್ರಿಯಾಗಳನ್ನು ಹೇಳಿದ್ದಕ್ಕೆ ನಮ್ಮಪ್ಪ ಅಷ್ಟು ಕೊಟ್ಟಿರಲಿಕ್ಕಿಲ್ಲ, ಅಷ್ಟು ನಾನೊಬ್ಬನೇ ಕೊಡ್ತೀನಿ. ಸುವರ್ಣ ಮಣಿಮುಕ್ತಾನಾಂ ಯದ್ಯದಿಚ್ಛಸಿ ದದ್ಮಿತೆ. ಸುವರ್ಣ ಮಣಿಮಯವಾದಂತಹ ಹಾರಗಳು, ರತ್ನಹಾರ, ಚಂದ್ರಹಾರ, ಏನೇನು ಬೇಕು ಕೇಳಿ ಎಲ್ಲ ಕೊಡ್ತೀನಿ. ನಿನಗೆ ಬೇಕಾದರೆ ನೀನು ನಪುಂಸಕನಾಗಿದ್ದರೂ ಆನೆ ಮೇಲೆ ಹತ್ತಿ ಮೆರಿಬೇಕು ಅಂತಿದೆಯಾ, ಆನೆಗಳನ್ನು ಕೊಡ್ತೀನಿ. ಒಂದು ಆನೆ ಅಲ್ಲ, ಆನೆಗಳನ್ನು ಕೊಡ್ತೀನಿ, ಕುದುರೆಗಳನ್ನು ಕೊಡ್ತೀನಿ, ರಥಗಳನ್ನು ಕೊಡ್ತೀನಿ, ಗೋವುಗಳನ್ನು ಕೊಡ್ತೀನಿ. ಅಲಂಕೃತರಾಗಿರ್ತಕ್ಕಂಥ ಸ್ತ್ರೀಯರು ನಿನ್ನ ಜೊತೆಗಿರಬೇಕು ಅಂದ್ರೆ ಅವ್ರನ್ನು ಕೊಡ್ತೀನಿ. ಬೇಕಾದ್ದು ಕೊಡ್ತೀನಿ ನಿನಗೆ. 100 ನಿಷ್ಕಗಳನ್ನು ಕೊಡ್ತೀನಿ, ಸುವರ್ಣ ವರಹಗಳನ್ನು ಕೊಡ್ತೀನಿ. ಮತ್ತು ಕುಬೇರ್ನ ನವನಿಧಿಗಳಲ್ಲಿ ವಿಖ್ಯಾತವಾಗಿರತಕ್ಕಂಥ ಮಣಿ, ವಜ್ರ, ಮಾಣಿಕ್ಯ, ವೈಢೂರ್ಯಾದಿಗಳೇನಿದ್ದಾವೆ ಅವನ್ನು ಕೊಡ್ತೀನಿ. ಹಾಗೆಯೇ ಒಬ್ಬರೇ ಕನ್ಯಾ ಸಾಲೋದಿಲ್ಲ ಅಂದರೆ ಒಂದು 60 ಜನ ಕನ್ಯನ್ನೇ ನಿನಗೆ ಕೊಟ್ಬಿಡ್ತೀನಿ, ತೊಗೊಂಡೋಗು. 1 ಗ್ರಾಮ ಬೇಕಾದ್ರೆ ನಿನಗೆ ಕೊಡ್ತೀನಿ. ನಪುಂಸಕನಾಗಿದ್ದು ಯಾರೂ ನಿನಗೆ ಇದುವರೆಗೂ ರಾಜ್ಯಭಾರಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಅಂದ್ರೆ ನಾನು ಹೇಳ್ತೀನಿ ಕೇಳು, ನೀನೇ ರಾಜ್ಯಭಾರ ಮಾಡು. ಆದರೆ ನನ್ನನ್ನು ದೀನತನದಿಂದ ಹಿಂಗೆ ಬೇಡ್ಕೊಳ್ತಕ್ಕಂಥ ನನ್ನನ್ನು ಭಯಪಡಿಸ್ಬೇಡ, ಬಿಟ್ಟುಬಿಡು ಅಂತ ಹೇಳಿ ಅಂತ ಇದ್ದಾನೆ. ಆವಾಗ ಅಂತಾನೆ ಅರ್ಜುನ, ಏಯ್ ನಿಲ್ಲ, ಯುದ್ಧ ತಾನೇ ಮಾಡಲಿಕ್ಕಾಗೋದಿಲ್ಲ ಅಂತಂದೆ, ಓಡ್ಯಾಕೆ ಹೋಗ್ತೀಯ?
ನಿನ್ನ ಸಮಸ್ಯೆ ಏನು? ನಿನ್ನ ಪ್ರಾಣ ಉಳಿಬೇಕು, ನೀ ಯುದ್ಧ ಮಾಡಬಾರ್ದು, ಹೌದು ತಾನೆ? ಬಿಟ್ಬಿಡು, ಯುದ್ಧ ಮಾಡಿಬಿಡ, ಆದ್ರೆ ಓಡೇ ಹೋಗ್ಬೇಡ. ಅಯ್ಯಪ್ಪ, ಯುದ್ಧಾಂಗಣಕ್ಕೆ ಬಂದು ಯುದ್ಧವನ್ನೂ ಮಾಡ್ದೇನೆ ಬದುಕೋದು ಹೆಂಗೆ ಅಂತ ಪ್ರಶ್ನೆ ಬರ್ತದಲ್ವ. ಒಂದು ಕೆಲಸ ಮಾಡು. ಯದಿನೋತ್ಸಾಹಸೇ ಯೋದ್ಧುಂ, ಉತ್ಸಾಹ ಇಲ್ಲ, ಕ್ಷತ್ರಿಯನಾಗಿ ನಿನಗೆ ಯುದ್ಧವನ್ನು ಮಾಡಬೇಕು ಅಂತ ಉತ್ಸಾಹ ಇರಬೇಕು. ಸಾಮಾನ್ಯವಾಗಿ ಇವೆಲ್ಲ ಬಯಸ್ತಕ್ಕಂಥ ಅಖಾಡಗಳು. ವಿದ್ಯಾವಂತನಿದ್ದ ಅಂತಂದ್ರೆ ವಾಕ್ಯಾರ್ಥ ಸಭಾ ಕರ್ರಿ, ವಾಕ್ಯಾರ್ಥ ಮಾಡ್ತೀನಿ ಅಂತ ಹೇಳಿ ಸಂತೋಷದಿಂದ ವಿದ್ಯಾವಂತನಾದವನು ಏನು ಮಾಡ್ತಾನೆ? ವಾದವಾಕ್ಯಾರ್ಥಗಳಲ್ಲಿ ಭಾಗವಹಿಸ್ತಾನೆ. ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಜ್ಞಾನಿಗಳಿದ್ದೀರ್ರಿ, ನಮಗೊಂದು 4 ವಿಷಯ ಶಾಸ್ತ್ರಯೋಗ್ಯವಾಗಿರ್ತಕ್ಕಂಥ ವಿಷಯಗಳನ್ನು ಹೇಳ್ರಿ ಅಂತ ಹೇಳಿಬಿಟ್ಟು ಉಪನ್ಯಾಸದ ಸ್ಥಾನದಲ್ಲಿ ಕೊಡಿಸಿದರೆ ಸಂತೋಷದಿಂದ ಉಪನ್ಯಾಸ ಮಾಡ್ತಾನೆ. ಇವೆಲ್ಲ ವೇದಿಕೆಗಳು ಯಾರು ಸಂತೋಷ ಪಡ್ತಾರೆ ಅಂದರೆ ವಿದ್ಯಾವಂತರಾದಂಥವರು, ಬ್ರಾಹ್ಮಣರು. ಅವರು ಇಂಥ ವೇದಿಕೆಗಳಲ್ಲಿ ಸಂತೋಷ ಪಡ್ತಾರೆ. ಕ್ಷತ್ರಿಯನಿದ್ದ, ಸುಕ್ಷತ್ರಿಯ ವಂಶಜಾತನಾದಂಥವನು ನೀನು ಈ ರೀತಿಯಲ್ಲಿ ಏನು ಮಾಡಬೇಕು ಅಂದರೆ ಇದೊಂದು ಸಿಗುವಂತಹ ಒಂದು ಅಪರೂಪದ ಸಂದರ್ಭ. ರಣರಂಗ ಅಂತಂದ್ರೆ ಏನದು? ಅದು ಕ್ಷತ್ರಿಯ ಬಯಸತಕ್ಕಂಥ ಒಂದು ರಂಗಮಂಚ. ಅದನ್ನು ಪ್ರತಿಯೊಬ್ಬ ಕ್ಷತ್ರಿಯನೂ ಬಯಸ್ತಾನೆ. ಸಿಗಲಿ ನನಗೆ ರಣರಂಗ, ಸಿಗಲಿ ಶತ್ರುಗಳನ್ನು ಏನು ಮಾಡಿಬಿಡ್ತೀನಿ, ಚಂಡಾಡ್ಬಿಡ್ತೀನಿ ಅಂತಂತಾನೆ. ಇದು ಒಬ್ಬ ಒಳ್ಳೆ ಯೋದ್ಧಾರನಿಗಿರಬೇಕಾಗಿರ್ತಕ್ಕಂಥ ಲಕ್ಷಣ. ನೀನೇನು ಈ ರೀತಿ ಓಡ್ ಹೋಗ್ತೀವ? ಅದಕ್ಕಂತಾನೆ ಸಂಗಚ್ಛಾಮಿ ಪದಾನ್ಯಸ್ಯ, ಕಾಲು ಹಿಡ್ಕೋತೀನೋ ಬಿಟ್ಬಿಡು ಅಂತ ನಾವು. ಇವನು ಈ ರೀತಿ ಎಲ್ಲ ಹೇಳಿದ್ರೆ ಆಗಲಿ, ನಿನಗೆ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ ತಾನೇ, ಹೌದಲ್ವಾ? ಒಂದು ಕೆಲಸ ಮಾಡು. ಏಹಿಮೇತ್ತಂ ಹಯಾನ್ ಯಚ್ಛ, ನಾನು ಹೇಳ್ದಂಗೆ ಸಾರಥ್ಯ ಕರ್ಮವನ್ನು ಮಾಡಿ ಸಾಕು. ಯುದ್ಧಮಾನಸ್ಯ ಶತ್ರುಭಿಃ, ನಾನು ಯುದ್ಧವನ್ನು ಮಾಡ್ತೀನಿ ಶತ್ರುಗಳ ಜೊತೆಗೆ, ನೀನು ಬಂದು ನನ್ನ ಸಾರಥ್ಯ ಕರ್ಮವನ್ನು ಮಾಡ್ಕೊ. ಕುದುರೆಗಳನ್ನು ನೊಗ ಹಿಡ್ಕೊಂಡು ನೀನು ನಿಂತಿದ್ರೆ ಸಾಕಷ್ಟೇ, ಮುಂದಿಂದೆಲ್ಲ ಯಾರ್ದು? ನಂದು. ಪ್ರಯಾಹ್ಯೇತ ದ್ರಥಾನೀಕಂ ಮದ್ಬಾಹು ಪರಿರಕ್ಷಿತ ಅಪ್ರಧೃಶ್ಯತಮಂ ಘೋರಂ ಗುಪ್ತಂ ಘೋರೈರ್ಮಹಾರಥೈ. ಬೇಕಾದಷ್ಟು ಜನ ಮಹಾರಥಿಕರು ಬಂದು ನಿಂತಿರಲಿ, ಎಲ್ಲರೂ ಕೂಡ ನನ್ನ ಸೈನ್ಯ ಇಲ್ಲದೇ ಇರತಕ್ಕಂಥ ನನ್ನನ್ನು ಏನು ಮಾಡಿಬಿಡ್ಬೋದು, ಕೊಲ್ಲಬಹುದು ಅಂತ ಪ್ರಯತ್ನ ಮಾಡ್ತಾ ಇರಲಿ. ಲೀಲಾಜಾಲವಾಗಿ ಈ ಶತ್ರುಗಳನ್ನು ಏನು ಮಾಡ್ತೀನಿ, ಗೆಲ್ತೀನಿ ಅಂತಾನೆ. ಮಾಭೈಸ್ತಂ ರಾಜಪುತ್ರಾಗ್ರ್ಯ ಕ್ಷತ್ರಿಯೋಸಿ ಪರಂತಪ, ನೀನೊಬ್ಬ ಕ್ಷತ್ರಿಯ ವಂಶದಲ್ಲಿ ಜಾತನಾದಂಥವನು ಈ ರೀತಿ ಯುದ್ಧವನ್ನು ನೋಡಿ ಏನು ಮಾಡಬಾರ್ದು, ಭಯ ಪಡಬಾರ್ದು. ಯುದ್ಧ ಮಾಡ್ತೀಯೋ ಬಿಡ್ತೀಯೋ ಅದೆಲ್ಲ ಮುಂದಿಂದು, ಮೊದಲು ಭಯ ಅಂತೂ ಪಡೋದನ್ನು ಬಿಟ್ಟುಬಿಡು. ಒಂದು ಪ್ರಸಂಗ, ಒಂದು ಸಿಂಹಿಣಿಗೆ ಆಕಸ್ಮಿಕವಾಗಿ ಬೇಟೆಯಲ್ಲಿ ಒಂದು ನರಿಯ ಮರಿ ಸಿಕ್ಕಿಬಿಡುತ್ತಂತೆ. ನೀತಿ ಕಥಾದಲ್ಲಿ ಬರುವಂಥ ವಿಚಾರ. ಆ ಸಣ್ಣ ಮರಿ, ಅದಕ್ಕೋಸ್ಕರವಾಗಿ ಸಿಂಹಿಣಿ ಏನು ಮಾಡ್ತಂತೆ, ತನಗೊಂದು 3 ಜನ ಗಂಡು ಸಿಂಹದ ಮಕ್ಕಳಿದ್ದು, ಸಣ್ಣ ಸಿಂಹದ ಮರಿಗಳಿದ್ದು, ಅದರ ಜೊತೆಗೆ ಇದೊಂದು 4ನೇದ್ದು ಅಂತ ಹೇಳಿ ಬೆಳೆಸ್ತು. ಬೆಳೀತಾ ಬೆಳೀತಾ ಎಲ್ಲ ದೊಡ್ಡವಾಗ್ತಿರ್ಬೇಕಾದ್ರೆ ಅವು ಒಂದು 3 ಸಿಂಹದ ಮರಿಗಳು, ಇದೊಂದು ಜೊತೆಗೆ ಅದರದು ನರಿ ಮರಿ. ಸಿಂಹಿಣಿ ಹೇಳಿಕೊಟ್ಟಿತ್ತು, ನಿಮ್ಗಿಂತ ಮೊದಲು ಹುಟ್ಟಿದವನವನು ನಿಮ್ಮ ಅಣ್ಣ ಅಂತ ಹೇಳಿತ್ತು. ಅದೇ ರೀತಿ ಒಳ್ಳೆ ಬಾಂಧವ್ಯ ಇತ್ತು. ಒಂದಾವೃತ್ತಿ ಒಂದು ಸರೋವರಕ್ಕೆ ನೀರು ಕುಡಿಲಿಕ್ಕೆ ಹೋಗಿದ್ದು ಅವು ಸಿಂಹದ ಮರಿಗಳು. ಅಲ್ಲೊಂದು ಆನೆ ಬಂತು. ಆನೆ ಬಂದ ಕ್ಷಣಕ್ಕೆ ಈ ಸಿಂಹದ ಮರಿಗಳಿಗೆ ಹಬ್ಬ, ಬರೋದು ಬಂದುಬಿಟ್ಟಿದ್ದೀವಿ, ಹೆಂಗಿದ್ದರೂ ಕೂಡ ನಮ್ಮ ಅಪ್ಪ ಅಮ್ಮಂದರು ಏನು ಮಾಡ್ತೀವಿ ಅಂತ ಕೇಳೋದಿಲ್ಲ. ಆದರೆ ನಮ್ಮ ವಂಶಜಾತಿಯಿಂದಾಗಿ ಪ್ರಾಪ್ತವಾಗಿರ್ತಕ್ಕಂಥದ್ದು ಗಜದ ಕುಂಭಸ್ಥಳವನ್ನು ಸೀಳೋದು. ಒಳ್ಳೆ ಬಲಿಷ್ಠವಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತ ನಾವು ಅನಿಸ್ಕೋಬೇಕಂದ್ರೆ ಏನು ಮಾಡಬೇಕು, ಗಜದ ಕುಂಭ ಅಂದರೆ ಆನೆಯ ಗಂಡಸ್ಥಳವನ್ನು ಸೀಳುವಂತಹ ಕೆಲಸ. ಅದು ಬಹಳ ಅತ್ಯಂತ ಅಪ್ಯಾಯಮಾನಕರವಾದಂತಹ ಕೆಲಸ. ಇವತ್ತು ಆಕಸ್ಮಿಕವಾಗಿ ಆನೆ ಅನ್ನೋದೊಂದು ಇಲ್ಲಿ ಬಂದುಬಿಟ್ಟಿದೆ. ಏನು ಮಾಡೋಣ ಅಂದರೆ ಇಬ್ಬರು ಎದುರಿಗೆ ನಿಂತ್ಕೊಳ್ಳೋಣ, ಹಿಂದಿನಿಂದ ಒಬ್ಬವನು ಹಾರೋಣ, ಯಾವನಿಗೆ ಅವಕಾಶ ಇರ್ತದೋ ಅವನೇನು ಮಾಡ್ಬಿಡೋಣ, ಹಿಡಿದು ಹೊಡೆದು ಆನೆಯನ್ನು ಕೊಂದು ಮಾಂಸವನ್ನು ತಿಂದುಬಿಡೋಣ ಅಂತ ಹೇಳಿ 3 ಸಿಂಹಗಳು ಪರಸ್ಪರರಲ್ಲಿ ಮಾತಾಡಿಕೊಂಡು 4ನೇದ್ದು ಮರಿ ಇತ್ತು
ಯಾವುದು ನರಿಯ ಮರಿ ಅದು ಹೇಳ್ತು, ಅಯ್ಯೋ ಹುಚ್ಚುಗಳ್ರ, ಸಣ್ಣ ವಯಸ್ಸು, ಆ ಆನೆ ಎಷ್ಟು ದೊಡ್ಡದು ನಿಮಗೆ ಗೊತ್ತಿದೆಯೋ ಇಲ್ಲೋ, ಆಕಸ್ಮಿಕವಾಗಿ ಅದರ ಸೊಂಡಿಲಿನ ಹಿಡ್ತಕ್ಕೆ ನೀವೇನಾದರೂ ಸಿಕ್ಕಿಬಿಟ್ರಿ ಅಂದರೆ ನಿಮ್ಮ ಪರಿಸ್ಥಿತಿ ಏನಾಗ್ಬೋದು ಅಂತ ನಿಮ್ಗೆ ಎಚ್ಚರ ಆದರೂ ಇದೆಯೋ ಇಲ್ಲೋ, ಯಾಕಿಂತ ಕೆಲಸ ಮಾಡ್ಲಿಕ್ಕೆ ಹೋಗ್ತೀರಿ, ನೆಮ್ಮದಿಯಿಂದ ನೀರು ಕುಡಿಲಿಕ್ಕೆ ಬಂದಿದ್ದೀವಿ, ನೀರು ಕುಡಿದು ಮನೆಗೆ ಹೋಗೋಣ ಅಂತ ಹೇಳಿ ಇದು ಹೆದರಿಸಿಬಿಟ್ಟು ಕರ್ಕೊಂಡು ಬಂತು ಆ ಸಿಂಹದ ಮರಿಗಳನ್ನು. ಅವು ಬಂದು ಅವ್ರ ಅಮ್ಮನ ಹತ್ರ ಹೇಳಿದ್ವು, ಅಮ್ಮ ಇವನು ಎಂಥವನಮ್ಮ, ನಮ್ಮ ಅಣ್ಣ ಸರಿ ಇಲ್ಲ ಇವನು ಅಂತ ಬೈಲಿಕ್ಕೆ ಶುರು ಮಾಡಿದ್ವು. ಯಾಕೆ ಅಂತ ಕೇಳ್ತವೆ ಸಿಂಹಿಣಿ. ಇಲ್ಲ, ಅಲ್ಲೊಂದು ದೊಡ್ಡ ಆನೆ ಬಂದಿತ್ತು, ನಾವು ನಮ್ಮ ವಂಶಕ್ಕನುಸಾರವಾಗಿ ನಾವೇನು ಮಾಡಿದ್ವಿ ಅಂದರೆ ಆ ಆನೆಯ ಗಂಡ ಸ್ಥಳವನ್ನು ಸೀಳಬೇಕು ಅಂತ 3 ಜನ ಮಾತಾಡಿಕೊಂಡ್ರೆ ಇವ ಏನು ಮಾಡ್ದ ಅಂದರೆ ಅದು ಭಾಳ ಆನೆ ದೊಡ್ಡದು, ಅದಕ್ಕೆ ಅದರ ಹಿಡಿತಕ್ಕೆ ನಾವು ಸಿಕ್ಕಿಬಿಟ್ರೆ ಪ್ರಾಣ ಕಳ್ಕೊಂಡ್ಬಿಡ್ತೀವಿ ಅಂತ ಹೆದರಿಸಿ ಕರ್ಕೊಂಬಂದುಬಿಟ್ನಪ್ಪ. ಇನ್ನೊಂದು ಸರ್ತಿ ಎಲ್ಲ ನಾವೇನಾರ ನೀರು ಕುಡಿಲಿಕ್ಕೆ ಹೋದ್ರೂ ಇವನನ್ನು ಕರ್ಕೊಂಡು ಹೋಗೋದಿಲ್ಲ, ಬೇಟೆ ಆಡೋದಕ್ಕಲ್ಲ, ನೀರು ಕುಡಿಲಿಕ್ಕೆ ಹೋದರೂ ಇವನನ್ನು ಕರ್ಕೊಂಡು ಹೋಗೋದಿಲ್ಲ, ಇವ ಬೇಡ ಅಂತ ಹೇಳಿ ಅವು ಹೇಳಿದ್ವು. ಸರಿ ನೀವಿನ್ನು 3 ಜನ ಹೋಗ್ರಿ ಅಂತ ಹೇಳಿ ಕಳಿಸಿಬಿಡ್ತು ಸಿಂಹಿಣಿ. ನಿಧಾನವಾಗಿ ನರಿಯ ಮರಿಯನ್ನು ಕರೆದು ಹೇಳ್ತು, ನೋಡು ಆ 3 ಮಕ್ಕಳು ನನ್ನ ಗಂಡು ಮಕ್ಕಳು, ನಿನ್ನನ್ನು ನಾನು ಸಾಕಿ ಬೆಳೆಸಿದೆ, ನೀನಿನ್ನು ಮುಂದೆ ಇಲ್ಲೇ ಇದ್ದು ಬಿಟ್ಟು ಅಂದರೆ ಇನ್ಯಾವತ್ತಾದರೂ ಅವರಿಗೆ ತಿರುಗಿ ಮಾತಾಡಿದೆ ಅಂದರೆ ಆನೆಯನ್ನು ಸೀಳೋದ ನಂತರದ್ದು ಮೊದಲು ನಿನ್ನನ್ನು ಸೀಳ್ತಾವು. ಅದಕ್ಕಾಗಿ ಮೊದಲೇ ಹೇಳ್ತಾ ಇದ್ದೀನಿ, ನಿನ್ನವರು ಅಂತ ಯಾರು ಇರ್ತಾರಲ್ಲ ಅವ್ರ ಜೊತೆಗೆ ಸೇರ್ಕೊಳ್ಳಿಕ್ಕೆ ಏನು ಮಾಡು, ಇವತ್ತೇ ಇಲ್ಲಿಂದ ಹೊರಟು ಹೋಗ್ಬಿಡು ಅಂತ ಕಳಿಸಿಬಿಡ್ತು. ಯಾಕೆ ಈ ವಿಷಯವನ್ನು ಹೇಳಲಿಕ್ಕೆ ಬಂದೆ ಅಂತಂದರೆ, ಜಾತ್ಯ ಮನುಷ್ಯನಿಗೇನಿರ್ತದೆ ಅಂದರೆ ಸ್ವಭಾವ ಅಂತ ಇರ್ತದೆ. ಈ ವೀರತ್ವ, ಈ ಕ್ಷತ್ರಿಯತ್ವ, ಈ ರಣಾಂಗಣವನ್ನು ಕಂಡು ನಿರ್ಭೀತನಾಗಿ ಮುನ್ನಡೆಯತಕ್ಕಂತಹ ಪ್ರವೃತ್ತಿ, ಇವೆಲ್ಲವೂ ಕೂಡ ಜಾತ್ಯ ಏನಿರ್ತವೆ ಕೆಲವೆಲ್ಲವೂ ನೀವೇನಂತೀರಿ ವಂಶವಾಹಿಯಲ್ಲಿರುವಂಥದ್ದು, ಥ್ರೂ ದ ಜೀನ್ಸ್ ಅಂತಂತಾರಲ್ಲ, ಹಾಗೇನಿರ್ತವೆ ಅಂದರೆ ಕೆಲವು ಗುಣಗಳು ಅಂತಿರ್ತವೆ. ಅದಕ್ಕಾಗಿ ಅಂತ ನಾವು ಯಾರು ಅರ್ಜುನ, ಮಾ ಭಯಸ್ತ್ವಂ ರಾಜಪುತ್ರಾಗ್ರ್ಯ ಕ್ಷತ್ರಿಯೋಸಿ ಪರಂತಪ, ನೀನು ಚೆನ್ನಾಗಿ ಶತ್ರುಗಳನ್ನು ಭಯಪಡಿಸ್ತಕ್ಕಂತಹ ವ್ಯಕ್ತಿ ಆಗಬೇಕು, ನೀನು ಕ್ಷತ್ರಿಯನಿದ್ದಿ, ನೀನು ಅಂಥವನು ನೀನು ಏನಾಗಬಾರ್ದು ಅಂತಂದರೆ ಈ ರೀತಿಯಲ್ಲಿ ಭಯಪಡತಕ್ಕಂತಹ ಉದ್ಯೋಗವನ್ನು ಮಾಡಬಾರ್ದು. ನಿನಗಾಗೋದಿಲ್ಲಲ್ಲ, ನಾನು ಯುದ್ಧ ಮಾಡ್ತೇನೆ, ಅಹಂತೈ ಕುರುಭಿರಿ ಯೋತ್ಸ್ಯೆ ಪ್ರತ್ಯಾನೇಷ್ಯಾಮಿ ತೇ ಪಶು, ನಿನ್ನ ಗೋವುಗಳನ್ನು ಅವರೇನು ಹಿಡ್ಕೊಂಡಿದ್ದಾರಲ್ಲ ಅದನ್ನೇನು ಮಾಡ್ತೀನಿ, ಮರಳಿ ರಾಜ್ಯಕ್ಕೆ ಕರ್ಕೊಂಬರ್ತೀನಿ ಅಂತ ಹೇಳ್ದ. ಅದಕ್ಕೋಸ್ಕರವಾಗಿ ನೀನು ಅಧೈರ್ಯ ಪಟ್ಕೋಬೇಡ, ರಥನೀಡವನ್ನು ಬಂದು ಅಧಿರೋಹಣ ಮಾಡು, ರಥದ ನೊಗ ಇರ್ತದಲ್ಲ ಅಲ್ಲಿ ಬಂದು ಕೂತ್ಕೋ, ನೀನೇನು ಮಾಡು ಅಂದರೆ ಕುದುರೆಗಳನ್ನು ನಡೆಸು, ನಾನು ಹೇಳ್ತೀನಿ, ಎಂಥ ಭೂಸ್ತ್ವಂ ನರಶ್ರೇಷ್ಠ ಯೋತ್ಸೇಹಂ ಕುರುಭಿಸ್ಸಹ, ಆ ಕೌರವರ ಜೊತೆಗೆ ನಾನು ಯುದ್ಧ ಮಾಡ್ತೀನಿ, ನೀನು ಚಿಂತೆ ಮಾಡಬೇಡ ಅಂಥೇಳಿ ಅವನಿಗೆ ಧೈರ್ಯವನ್ನು ತುಂಬಿದ. ಅರ್ಜುನನಿಗಿರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಅಂದರೆ ಮೊದಲನೇದ್ದಿದ್ದೇನೆ, ಯಾವುದು ಅಂತಂದ್ರೆ ಅವನು ಸ್ವಯಂ ವೀರಾಗ್ರಣಿ, ಅವನು ಲೀಲಾಜಾಲವಾಗಿ ಯುದ್ಧ ಮಾಡಬಲ್ಲ, ಆದರೆ ನಪುಂಸಕರಿಗೆ ಉಪದೇಶ ಮಾಡಿ ಇವನನ್ನು ಯುದ್ಧದಲ್ಲಿ ನಿಲ್ಲಿಸ್ಕೊಂಡು ಅವ ಯುದ್ಧ ಮಾಡಬೇಕು. ನೀವೇನಂತೀರಿ ಮಲ್ಟಿಪಲ್ ಟಾಸ್ಕ್, ಅದು ಏನಾಗ್ಬಿಟ್ಟಿದೆ ಅರ್ಜುನನಿಗೆ ಬಂದುಬಿಟ್ಟಿದೆ. ಅದರಲ್ಲಿ ಅರ್ಜುನ ಮೊದಲನೇದ್ದೇನು ಮಾಡ್ದ, ಉತ್ತರನಿಗೆ ಧೈರ್ಯವನ್ನು ತುಂಬಿದ, ಅವನಿಗೆ ನೀ ಹೆದರಬೇಡ ನಾನು ಮಾಡ್ತೀನಿ ಅಂತ ಹೇಳ್ದ ಕ್ಷಣಕ್ಕೆ ಅವನು ಅದನ್ನು ನಡುಗ್ತಾ ಇದ್ದ, ಬಾಸುವಿನೇ ಏನಾಗೋದಿಲ್ಲ ಬಾ ಅಂಥೇಳಿ ಕರ್ಕೊಂಬಂದು ಅವನನ್ನು ಕೂಡಿಸಿ ರಥಂ ಆರೋಪಯಾಮಾಸ, ತಾನೇ ಅವನು ಕೂಡೋದಿಲ್ಲ ಅಂತ ಅನ್ಬೇಕಾದ್ರೆ ಎತ್ತಿ ಅವನನ್ನು ಕೂಡಿಸಿಬಿಟ್ಟ ರಥದ ನೊಗದ ಮೇಲೆ, ಸಾರಥ್ಯ ಕ್ರಮವನ್ನು ಆದರೂ ಮಾಡು ಅಂಥೇಳಿ ಅವನಿಗೆ ಮಾಡಿಸ್ಲಿಕ್ಕೆ ಬಲವಂತವಾಗಿ ಏನು ಮಾಡ್ದ, ಒಲ್ಲೆ ಅಂತನ್ನವನ ಕಡೆಯಿಂದ ಕೆಲಸ ಮಾಡಿಸ್ಲಿಕ್ಕೆ ಹೊರಟ. ಏನು ಮಾಡು ಅಂತಂದು ಕೇಳ್ದ, ಕೂತ ಮೇಲೆ ರಥ ತಿರುಗಿಸು ಅಂತ ಹೇಳ್ದ. ರಥ ತಿರುಗಿಸಿ ಹತ್ತಿರದಲ್ಲೇ ಎಲ್ಲಿ ತಾವು ವಿರಾಟ್ ನಗರಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಎಲ್ಲಿ ಆಯುಧಗಳನ್ನು ಗುಪ್ತವಾಗಿ ಇಟ್ಟಿದ್ರಲ್ಲ ಅಲ್ಲಿಗೆ ಕರ್ಕೊಂಡು ಹೊರಟ. ಯಾಕೆ ಅಂದರೆ ತಮಾರೋಪ್ಯ ರಥೋಪಸ್ಥೆ ವಿಲಪಂತಂ ಧನಂಜಯ ಗಾಂಡೀವಂ ಪುನರಾದಾತುಂ, ಗಾಂಡೀವ ಧನುಸ್ಸನ್ನು ಪುನಃ ತರಲಿಕ್ಕೆ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದ. ಅಲ್ಲಿ ಕರ್ಕೊಂಡು ಹೋಗಿ ಶಮಿ ವೃಕ್ಷದ ಹತ್ತಿರದಲ್ಲಿ ನಿಲ್ಲಿಸುವಂದ.
ಆವಾಗ ಈ ಬಂದಂಥವ್ರು ಇಬ್ಬರು ಅವರು ಒಂದೇ ರಥದಲ್ಲಿ ಬಂದವರು. ಆ ರಥವನ್ನು ಏನು ಮಾಡ್ದ ಅಂದರೆ ಒಬ್ಬವನು ಬಂದು ಸಣ್ಣ ಹುಡುಗನನ್ನು ಕೂಡಿಸು ಅಂತ ಹೇಳ್ದ. ತಿರುಗಿಸಿ ಕರ್ಕೊಂಡು ಹೋಗ್ಬಿಟ್ಟ. ಕರ್ಕೊಂಡು ಹೋದಾಗ ಆಗ ಇಲ್ಲಿದ್ದವ್ರು ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರು, ಏನು ಇವರು ಯುದ್ಧಕ್ಕೆ ಬರೋರ ಅಥವಾ ಇವರು ಸುಮ್ಮನೆ ಏನೋ ನಾಟಕದ ಅಂಕದ ಪರದೆ ಜಾರಿಸಿದಂಗೆ ಬರೋದು ಹೋಗೋದು, ಈ ರೀತಿ ಏನೋ ಧೈರ್ಯದಿಂದ ಈ ಗಟ್ಟಿಯಾಗಿ ಎರಡು ಮಾತುಗಳನ್ನು ಆಡಿ ಓಡಿಬಿಡ್ತಾರೆ ನೋಡ್ರಿ ನಾಟಕದಲ್ಲಿ. ಆ ರೀತಿ ಏನೋ ಮತ್ತು ನಾಟಕದ ಸಂಭಾಷಣೆ ಹೇಳಲಿಕ್ಕೆ ಬಂದವರು ಯಾವ ರೀತಿ ಓಡಿ ಹೋಗ್ಬೇಕು ಆ ರೀತಿ ಓಡಿ ಹೋಗ್ಬಿಟ್ರಲ್ಲ, ಅದಕ್ಕಾಗಿ ಆ ಕಡೆಗೆ ಮಾತಾಡ್ತಾ ಇದ್ದಾರೆ. ಯಾವಾಗ ಅರ್ಜುನ ಆ ಕಡೆ ತಿರುಗಿಸ್ಕೊಂಡು ಶಮಿ ವೃಕ್ಷದ ಕಡೆ ಹೋದ್ನೋ ಇಲ್ಲಿ ಉತ್ಪಾತಗಳ ಆರಂಭ. ಇಲ್ಲಿವರೆಗೂ ಪ್ರಕೃತಿ ಸಾಮಾನ್ಯವಾಗಿ ಶಾಂತಚಿತ್ತವಾಗಿದ್ದಂತಹ ಪ್ರಕೃತಿ ತತ್ಕ್ಷಣದಲ್ಲಿ ವಿಪರಿಣಾಮವನ್ನು ತೋರಿಸ್ಲಿಕ್ಕೆ ಆರಂಭ ಆಯಿತು. ಇದ್ದಕ್ಕಿದ್ದಂಗೆ ಉಲ್ಕಾಪಾತಗಳು ಆರಂಭ. ಮತ್ತು ಯಾವ ಮುಖ ಮಾಡಿ ಸೈನ್ಯ ನಿಂತುಕೊಂಡಿತ್ತೋ ಅದಕ್ಕೆ ವಿರುದ್ಧವಾದಂತಹ ಮುಖದಿಂದ ಗಾಳಿ ಬೀಸಲಿಕ್ಕೆ ಆರಂಭ ಆಯಿತು. ಮತ್ತು ಆಗ ಅದನ್ನು ನೋಡಿದರೂ ಉತ್ಪಾತಗಳೆಲ್ಲ ನೋಡ್ತಿರೋ ಹಾಗೇನೆ ಭರದ್ವಾಜ ಪುತ್ರರಾಗಿರತಕ್ಕಂಥ ದ್ರೋಣಾಚಾರ್ಯರು ಮಾತಾಡ್ತಾರೆ, ಏನು ವಿಚಿತ್ರ ಇದು, ಇಲ್ಲಿವರೆಗೆಲ್ಲ ಸರಿ ಇತ್ತು, ಇದ್ದಕ್ಕಿದ್ದಂಗೆ ಗಾಳಿ ಯಾಕೆ ಎಷ್ಟು ಹೊರಟಾಗಿ ಬೀಸ್ತಾ ಇದೆ. ಎಷ್ಟು ಹೊರಟಾಗಿ ಬೀಸ್ತಾ ಇದೆ ಅಂದರೆ ಮೈ ಮೇಲಿನ ಚರ್ಮ ಸೀಳ್ಬಿಡಬೇಕು, ಅಷ್ಟು ವೇಗವಾಗಿ ಗಾಳಿ ಬೀಸ್ತಾ ಇದೆ. ಮತ್ತು ವಿಚಿತ್ರವಾಗಿ ಶಬ್ದಗಳು ಬರ್ತಾ ಇದೆ. ಹಾಗೆಯೇ ಮೇಲಿನಿಂದಾಗಿ ಆಕಾಶದಿಂದ ಭಸ್ಮದ ಮಳೆ ಆಗಲಿಕ್ಕೆ ಆರಂಭ ಆಯ್ತಂತೆ. ಬೂದಿ ಮೇಲಿನಿಂದ ದಬ 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 ಬಿಬ್ಬೂದಿ ಬೀಳಲಿಕ್ಕೆ ಆರಂಭ ಆಯಿತು. ಖರಾಶ್ಚ ವಾತಾಹ ಸಂವಾಂತಿ ವೃಕ್ಷಾಹ ಪರುಷ ನಿಸ್ವನಾಹ ಭಸ್ಮ ವರ್ಷ ಪ್ರಕಾಶೇನ ತಮಸಾ ಸಂವೃತಂ ನಭಃ. ಇದ್ದಕ್ಕಿದ್ದಂಗೆ ಎಲ್ಲ ಕಡೆಯೂ ಮೇಘಾಚ್ಛಾದಿತವಾಗಿ ಬಿಟ್ಟರೆ ಹಗಲು ಹೊತ್ತಿನಲ್ಲಿ ಯಾವ ರೀತಿ ಹಗಲಲ್ಲೇ ಕತ್ಲೆ ಬಂದುಬಿಡ್ಬೇಕಲ್ಲ ಆ ರೀತಿ ದೀರ್ಘವಾದ ಕತ್ಲೆ ಬಂದುಬಿಟ್ಟಿದೆ. ಮತ್ತು ವಿಚಿತ್ರವಾಗಿರ್ತಕ್ಕಂಥದ್ದು ಆ ಶಸ್ತ್ರ ಅಸ್ತ್ರಗಳನ್ನು ಧಾರಣ ಮಾಡಿಕೊಂಡು ಯೋದ್ಧಾರರುಗಳು ತಾವೆಲ್ಲ ಬಂದೋಬಸ್ತಾಗಿ ಮೈಮೇಲೆ ಗಾಂಡೀವವನ್ನು ಮತ್ತು ಕಂಕುಳಿನಲ್ಲಿ ಕತ್ತಿಯನ್ನು ಮತ್ತು ನಡುವಿನಲ್ಲಿ ಬಾಕುವನ್ನು ಇಟ್ಕೊಂಡ್ಬಿಟ್ಟು ಏನೇನು ಶಸ್ತ್ರಾಸ್ತ್ರಗಳನ್ನು ಧಾರಣ ಮಾಡ್ಕೊಂಡು ಹೊರಟಿರ್ತಾರೆ ಕೋಶಗಳಲ್ಲಿ ಕತ್ತಿಗಳನ್ನು ಇವನ್ನೆಲ್ಲ. ಅವೆಲ್ಲವೂ ಅಪ್ರಯತ್ನವಾಗಿ ಏನಾಗ್ತವೆ ಅಂತಂದರೆ ದೇಹದ ಮೇಲಿನಿಂದ ಬಿದ್ದು ಹೋಗ್ತಾಯಿವೆ. ಇವೆಲ್ಲ ಶಕುನಗಳಿವು. ಆದ್ದರಿಂದಾಗಿ ಅದು ಹಾಗೆ ಬೀಳಬಾರ್ದು. ಹಾಗೇನಾದರೂ ಏನೂ ಪ್ರಹಾರ ಮಾಡಲಾರ್ದೇ ಪ್ರಯೋಗನೇ ಮಾಡಲಾರ್ದೆ ಶಸ್ತ್ರ ಕೈಯಿಂದ ಬಿದ್ದು ಹೋಗ್ತದೆ ಅಂದರೆ ಈ ವ್ಯಕ್ತಿ ಯುದ್ಧದಲ್ಲಿ ಸೋಲಿಕ್ಕದು ಚಿಹ್ನೆ. ಅದು ಸಾಯೋವನಿಗೆ ಸೋಲೋವನಿಗೆ ಎಲ್ಲದಕ್ಕೂ ಏನು ಹೇಳ್ತಾರೆ ಅಂದರೆ ಶಾಸ್ತ್ರದಲ್ಲಿ ಇಂಥವೆಲ್ಲ ಶಕುನಗಳನ್ನು ಹೇಳ್ತಾರೆ. ಮಂಟಪದಲ್ಲಿ ನಿಲ್ಲಿಸಿರ್ತಕ್ಕಂತಹ ಪ್ರತಿಮಾ ಏನಿದೆಯಲ್ಲ ಆಕಸ್ಮಿಕವಾಗಿ ಯಾರೂ ಮುಟ್ಟದೇನೆ ದಬಗ್ಗಂತ ಹೇಳಿ ಪೂಜಾ ಮಾಡೋವನ ಎದುರಿಗೆ ಬಿದ್ದೋಯ್ತು ಅಂತಂದರೆ ಅವನಿಗೆ ಹತ್ತಿರದಲ್ಲೇ ಏನಿದೆ ಅಂತಂದರೆ ಸರ್ವಂ ಆರಕ್ಷಣಂ ಕೃತಂ, ಎಲ್ಲವೂ ಏನಾಗಿದೆ ರಿಸರ್ವೇಷನ್ ಆಗಿದೆ, ಇನ್ನು ಹೊರಡುವಂಥ ಕಾಲಾವಧಿ ಬಾಕಿ ಇದೆ ಅಂತ ಅರ್ಥ. ಇವೆಲ್ಲ ಸೂಚನೆಗಳು. ಆ ರೀತಿಯಲ್ಲಿ ಏನಾಗ್ತಾ ಇದೆ, ಇದ್ದಕ್ಕಿದ್ದಂಗೆ ಶಸ್ತ್ರಗಳೆಲ್ಲವೂ ಯೋದ್ಧಾರಗಳ ಕೈಯಿಂದ ಕೋಶದಿಂದ ಜಾರಿ ಬೀಳ್ತಾ ಇವೆ. ಮತ್ತು ಹಾಗೇ ದಕ್ಷಿಣ ದಿಗ್ಭಾಗದಲ್ಲಿ ಬಂದುಬಿಟ್ಟು ನರಿಗಳು ಕೂಗ್ತಾ ಇವೆ. ಕುದುರೆಗಳು ಯುದ್ಧ ಮಾಡಲಿಕ್ಕೆ ಬಂದಿರೋದು ಕಣ್ಣೀರು ಹಾಕ್ತಾ ಇವೆ. ಅಲ್ಲಾಡಿಸ್ತಾನೆ ಇಲ್ಲ, ಗಾಳಿ ನಿಂತು ಹೋಗ್ಬಿಟ್ಟಿದೆ, ಆದರೂ ಧ್ವಜಗಳು ಪಟ 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 ಅಲ್ಲಾಡ್ತಾ ಇವೆ. ಎಂಥ ಶಕುನಗಳು ಕಂಡು ಬರ್ತಾ ಇದೆಯೋ ಆ ಶಕುನಗಳನ್ನು ನೋಡಿಬಿಟ್ರೆ ಲೋಕನಾಶ ಆಗ್ತದೆ ಅಂತನ್ನೋದರ ಮುನ್ಸೂಚನೆ ಏನಾಗ್ತಾ ಇದೆ ಈಗಲೇ ಕಾಣಿಸ್ತಾ ಇದೆ. ಏಕೈಕಮೇಷಾಂ ಪರ್ಯಾಪ್ತಂ ಅಖಿಲ ಕ್ಷಯಕಾರಣಂ ಯಾದೃಶಾನೀಹ ದೃಶ್ಯಂತೆ ರೂಪಾಣಿ ವಿವಿಧಾನಿ ಚ. ಅದಕ್ಕೆ ಇದನ್ನೆಲ್ಲವನ್ನು ನೋಡಿ ಇದೆಲ್ಲವೂ ಯಾಕೋ ಈ ಯುದ್ಧ ನಮಗೆ ಜಯಪ್ರದವಾಗಿ ಅಲ್ಲ ಕಿಂತು ಅಪಜಯಪ್ರದವಾಗಿ ಇದೇನಾಗ್ತದೆ ಯುದ್ಧ ನಡೀತದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ನಾನು ಹೇಳ್ತಿದ್ದೀನಿ, ಭಯದ ಸೂಚನೆ ಬಂದಂತಹ ಸಮಯದಲ್ಲಿ ನಾವು ಅದಕ್ಕೆ ತಕ್ಕಂಗೆ ಏನು ಮಾಡಬೇಕು, ಉಪಾಯವನ್ನು ಬದಲಾವಣೆ ಮಾಡಿಕೊಳ್ಬೇಕು. ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಂಡು ಸೈನ್ಯ ಒಂದು ವ್ಯೂಹಾಕಾರದಲ್ಲಿ ರಚನೆ ಮಾಡಿಕೊಂಡು ಒಂದು ದೊಡ್ಡ ಹಿಂಸೆ ನಮ್ಮ ಹತ್ತಿರದಲ್ಲಿ ಬರುತ್ತೆ ಅಂತಂದರೆ ಅದಕ್ಕೆ ಪೂರ್ವಭಾವಿಯಾಗಿ ನಾವು ಎಚ್ಚರದಿಂದ ಇರಬೇಕು. ಅದಕ್ಕಾಗಿ ಇದನ್ನೆಲ್ಲವನ್ನೂ ಕೂಡ ಮತ್ತು ನಾವು ಗಮನಿಸ್ಕೋಬೇಕು ಅಂತ ಹೇಳಿ ಅಂದು ಭೀಷ್ಮಾಚಾರ್ಯರ ಮುಖ ನೋಡ್ತಾರೆ. ಆಗ ಭೀಷ್ಮಾಚಾರ್ಯರು ಏನು ಮಾಡ್ತಾರೆ ಅಂದರೆ ಅವರನ್ನು ಗಮನಿಸ್ತಾರೆ. ಆಗ ಅಂತಾರೆ, ಒಂದು ಸಂಸ್ಕೃತದಲ್ಲಿ ಒಂದು ಪದ್ಧತಿ ಇದೆ, ನೇರವಾಗಿ ಅರ್ಥವಾಗತಕ್ಕಂತಹ ಕ್ರಮದಲ್ಲಿ ವಿಷಯಗಳನ್ನು ಹೇಳೋದು ಒಂದು, ಇನ್ನೊಂದು ಒಗಟಾಗಿ ಚಾಟುಕ್ತಿಗಳಿಂದಾಗಿ ಅದದೇ ಶಬ್ದಗಳು
ಆದರೆ ಆ ಶಬ್ದದ ಅರ್ಥ ಮಾತ್ರ ಎದುರಿಗಿದ್ದಂತಹ ಊಹಾಶಕ್ತಿ ಪ್ರತಿಭಾಶಕ್ತಿ ಇಲ್ಲದೇ ಇರುವವನಿಗೆ ಅದು ಅರ್ಥ ಆಗಬಾರ್ದು. ಇಂಥದ್ದೆಲ್ಲ ಶ್ಲೋಕಗಳನ್ನು ಬಳಸಿದ್ದಾರೆ ಶಾಸ್ತ್ರೀಯ ವಾಂಗ್ಮಯದಲ್ಲಿ ಅನೇಕ ಕಡೆಗಿದೆ. ಪರಕಾಯ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಸಿದ್ಧಾಂತಿಯೋರ್ವನಿಗೆ ಅವನ ಶಿಷ್ಯ ಏನು ಮಾಡ್ತಾನೆ ಅಂದರೆ, ಪರಕಾಯ ಪ್ರವೇಶ ಮಾಡಿ ಅನ್ಯತ್ರ ನೀನು ಏನು ಮಾಡ್ತಾ ಇದ್ದಿ, ಸ್ತ್ರೀ ಭೋಗವನ್ನು ಮಾಡ್ತಾ ಇದ್ದಿ, ನೀನು ಸನ್ಯಾಸಿಯಾಗಿದ್ದಿ, ನೀ ಎದ್ದು ಬಾ ಅಂತ ಹೇಳ್ತಕ್ಕಂಥದ್ದೊಂದನ್ನು ಶ್ಲೋಕವನ್ನು ರಚನೆ ಮಾಡಿ ಹೇಳ್ತಾರೆ. ಮೇಲ್ನೋಟದಲ್ಲಿ ಆ ಶ್ಲೋಕದ ಅರ್ಥ ಬೇರೆಯಾಗೇ ಕಾಣಿಸ್ತದೆ. ಹಾಗೇನೆ ಇಲ್ಲಿಯೂ ಏನಾಗ್ತದೆ ಅಂದರೆ, ಈ ದ್ರೋಣಾಚಾರ್ಯರು ಪ್ರಯೋಗ ಮಾಡತಕ್ಕಂತಹ ಶ್ಲೋಕ ಅದು ಭೀಷ್ಮಾಚಾರ್ಯರಿಗೆ ಬಿಟ್ಟು ಬೇರೆ ಅವರಿಗೆ ಅರ್ಥ ಆಗಿರಬಾರ್ದು ಅಂತ ಶ್ಲೋಕ ಹೇಳ್ತಾರೆ. ನದೀಜ ಲಂಕೇಶವ ನಾರಿಕೇಲಿ ನಗಾಹ್ವಯೋ ನಾಮ ನಗಾರಿಸೂನು ಗತ್ಯಾ ಸುರೇಶ ಕ್ವಚಿದಂಗನೇವ ಗುರುರ್ಬಭಾಷೆ ವಚನಂ ತದಾನೀ. ನದೀಜ ಲಂಕೇಶವ ನಾರಿಕೇಲಿ ನಗಾಹ್ವಯೋ ನಾಮ ನಗಾರಿಸೂನು ಅಂತ ಒಂದೇ. ಹೇ ನದೀಜ, ನದೀಜ ಅಂದರೆ ನದಿಯಿಂದ ಹುಟ್ಟಿದವನೇ ಅಂತ ಹೇಳಿ ದ್ರೋಣಾಚಾರ್ಯ ಯಾರನ್ನ, ಭೀಷ್ಮಾಚಾರ್ಯರನ್ನ ಸಂಬೋಧನೆ ಮಾಡ್ತಾರೆ. ಲಂಕೇಶವನ ಆರಿಕೆಯಲ್ಲಿ ನಗಾಹ್ವಯೋ ನಾಮ ನಗಾರಿಸೂನು. ನೋಡ್ರಿ, ಅರ್ಥನೇ ಆಗೋದಿಲ್ಲ ಅದರದ್ದು ಮೇಲಿಂದ. ಲಂಕೇಶ ಅಂದ್ರೆ ರಾವಣ, ಲಂಕಾಯ ಈಶಃ ಲಂಕೇಶ, ಲಂಕೇಶ ಅಂದ್ರೆ ರಾವಣ. ಅವನ ವನ ಅಂದರೆ ಅದು ಅಶೋಕವನ. ಅದಕ್ಕೆ ಅರಿ ಅಂದರೆ ಯಾರು, ಶತ್ರುಗಳು. ಅಶೋಕವನಕ್ಕೆ ಶತ್ರು ಯಾರು, ಹನುಮಂತ ದೇವರು. ಆ ಶತ್ರುವಾಗಿರ್ತಕ್ಕಂಥ ಹನುಮಂತ ದೇವರನ್ನೇ ಕೇತು ಅಂದರೆ ಧ್ವಜವಾಗಿ ಹೊಂದಿದವನು ಯಾರು, ಕಪಿಧ್ವಜ ಅಂದರೆ ಯಾರು, ಅರ್ಜುನ. ಅವನು ಎಂಥವನು, ನಗಾಹ್ವಯ ನಗಚ್ಚತೀತಿ ನಗಃ. ಓಡಾಡದೇ ಇರುವಂಥದ್ದು ಯಾವುದು, ವೃಕ್ಷ. ವೃಕ್ಷದ ಹೆಸರಿನವನು ನಗಾಹ್ವಯ. ಅರ್ಜುನ ಅಂತ ಒಂದು ವೃಕ್ಷ ಇದೆ, ಅರ್ಜುನ ವೃಕ್ಷ ಅಂತ ಕೇಳಿದಿರೋ ಇಲ್ಲೋ. ಆದ್ದರಿಂದಾಗಿ ನಗಾಹ್ವಯ ಅರ್ಜುನವೆಂಬತಕ್ಕಂತಹ ವೃಕ್ಷದ ಹೆಸರಿನವನು. ನಾಮ ನಗಾರಿಸೂನು. ಪುನಃ ನಗಾರಿ, ನಗಾರಿ ಅಂದರೆ ನಗಚ್ಛತೀತಿ ನಗಃ. ಈ ಎರಡನೇ ನಗ ಶಬ್ದಕ್ಕೆ ಪರ್ವತ ಅಂತರ್ಥ. ಓಡಾಡದೇ ಇರೋದು ಪರ್ವತಕ್ಕೂ ನಗ ಅಂತಾರೆ, ವೃಕ್ಷಗಳಿಗೂ ನಗ ಅಂತಾರೆ. ಈ ಪರ್ವತಕ್ಕೆ ಅರಿ ನಗಾರಿ ಅಂದರೆ ಯಾರು, ಪರ್ವತಕ್ಕರಿ ಯಾರು, ಇಂದ್ರದೇವರು. ಅವರ ಸೂನು ಯಾರು, ಮಗ ಅಂದರೆ ಇಂದ್ರಸುತನಾದಂಥವನು ಯಾರು, ಅರ್ಜುನ. ಬಂದವನ ಅರ್ಜುನ ಅಂತ ಏನು ಮಾತಾಡ್ತಿದ್ದಾರೆ ದ್ರೋಣಾಚಾರ್ಯರು. ಭೀಷ್ಮಾಚಾರ್ಯರಿಗೆ ಮಾತ್ರ ಗೊತ್ತಾಗಿರಬೇಕು, ಬೇರೆಯವರಿಗದು ಗೊತ್ತಾಗಿರಬಾರ್ದು. ಆ ರೀತಿಯಲ್ಲಿ ಮಾತಾಡ್ತಾರೆ. ಗತ್ಯಾ ಸುರೇಶ ಕ್ವಚಿದಂಗನೇವ. ದೇವತೆಗಳಿಗೂ ಈಶನಾಗಿರ್ತಕ್ಕಂಥವನು ಇವನು ಹೆಂಗೆ ಬರ್ತಾ ಇದ್ದಾನೆ, ಕ್ವಚಿದಂಗನೇವ. ಒಬ್ಬ ಹೆಣ್ಮಗಳು ನಡ್ಕೊಂಬಂದ್ರೆ ಹೆಂಗೆ ಹಾವ ಭಾವ ವಿಲಾಸ ಲಾವಣ್ಯ ಇದನ್ನೆಲ್ಲ ಹೆಂಗೆ ತೋರಿಸ್ಬೇಕಲ್ಲ, ಆ ರೀತಿ ನಡ್ಕೊಂಬರ್ತಾ ಇದ್ದಾನೆ. ಹಂಗೆ ನಡ್ಕೊಂಬರ್ತಕ್ಕಂಥವನು ಮತ್ತೆ ಬೇರೆಯವನಲ್ಲ, ಅವನ ಅರ್ಜುನನೇ ಅಂತ ಹೇಳಿದ ದ್ರೋಣಾಚಾರ್ಯ. ಈ ಮಾತನ್ನು ದ್ರೋಣಾಚಾರ್ಯರು ಯಾಕೆ ಇಷ್ಟು ಕೂಟವಾಚನದಲ್ಲಿ ಹೇಳ್ತಾರೆ ಅಂದರೆ, ಅವರು ಯೋಚನೆ ಮಾಡಿಲ್ಲ ಅಜ್ಞಾತವಾಸ ಮುಗಿದಿದೆಯೋ ಇಲ್ವೋ ಅಂತ. ಆದರೆ ಭೀಷ್ಮಾಚಾರ್ಯರು ಮಾತ್ರ ಯೋಚನೆ ಮಾಡಿಕೊಂಡೇ ಬಂದಿದ್ರು. ಅವ್ರು ಲೆಕ್ಕ ಹಾಕ್ಕೊಂಡೇ ಯುದ್ಧಕ್ಕೆ ಇಳಿದವರು ಅವರು. ಆದ್ದರಿಂದಾಗಿ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಅಜ್ಞಾತವಾಸದ ಕಾಲಾವಧಿ ಮುಗಿದೋಗ್ಬಿಟ್ಟಿದೆ. ಇವಾಗಲೇ ದುರ್ಯೋಧನ ಕೂಕ್ಕೊಂಬಿಟ್ಟು ಎಲ್ಲ ನಾವು ಕುರುವೃದ್ಧರ ಮಧ್ಯದಲ್ಲಿ ಕೂಕ್ಕೊಂಬಿಟ್ಟು ಎದುರಿಗೆ ಬಂದವನು ಯಾರು, ಅರ್ಜುನ. ನೋಡ್ರಿ, ನಾ ಅಜ್ಞಾತವಾಸದಲ್ಲಿ ಕಂಡಿಡ್ದಿದ್ದೀನಿ ಅಂತ ಇವ ಬಡ್ಕೊಂಡ್ರೂ ಕೂಡ ಏನಾಗಿರಬಾರ್ದು, ಪ್ರಯೋಜನಕ್ಕೆ ಬಂದಿರಬಾರ್ದು. 4 ದಿವಸದ ಮುಂಚೆ ಅದು ಪ್ರಯೋಜನಕ್ಕೆ ಅವಕಾಶ ಇತ್ತು. ಅದಕ್ಕೆ ಆವಾಗೆಲ್ಲ ಯುಕ್ತಿಗಳನ್ನು ಹೇಳಿದರು ಭೀಷ್ಮಾಚಾರ್ಯ. ಈಗ ಏನು ಮಾಡಿದ್ದಾರೆ, ಅದು ಯಾವುದು ಪ್ರಯೋಜನಕ್ಕೆ ಬರದೇ ಇರುವಂತಹ ಕಾಲದಲ್ಲಿ ಮಾತಾಡ್ತಾರೆ ಭೀಷ್ಮಾಚಾರ್ಯರು. ಅತೀತಂ ಚಕ್ರಮಸ್ಮಾಕಂ ವಿಷಯಾಂತರಮಾಗತಾ ಅತೀತ ಸಮಯಶ್ಚೋಕ್ತ ಅಸ್ಮಾಭಿರಯತ್ಸ ಭಾತಳೇ. ನಾವು ನಮ್ಮ ರಾಜ್ಯದ ಸಮಯ ಇದು ಎಲ್ಲೆ, ನಮ್ಮ ರಾಜ್ಯದ ಸೀಮಾ ಏನಿದೆಯಲ್ಲ, ಆ ಸೀಮೆಯನ್ನು ಮೀರಿ ನಾವೇನು ಮಾಡಿಬಿಟ್ಟಿದ್ದೀವಿ ಅಂದರೆ ಬೇರೆ ಪ್ರದೇಶಕ್ಕೆ, ಅಂದರೆ ವಿರಾಟ್ ರಾಜನ ಸೀಮಾಕ್ಕೆ ನಾವು ಬಂದುಬಿಟ್ಟಿದ್ದೀವಿ. ನಾವು ಇಲ್ಲಿ ಏನು ಮಾಡಬೇಕು ಅಂತಂದರೆ, ಮತ್ತು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಅತೀತ ಸಮಯಶ್ಚೋಕ್ತಃ, ನಾವು ಹೇಳಿರ್ತಕ್ಕಂತಹ ಸಮಯ ಕಾಲಾವಧಿ ಅದೇನಾಗಿದೆ, ಮುಗಿದು ಹೋಗಿದೆ. ನಾವು ಹೇಳಿದ್ದು ಅಂತಂದರೆ ಸಭಾ ಮಧ್ಯದಲ್ಲಿ ದುರ್ಯೋಧನಾದಿಗಳು ದ್ರೌಪದಿ ಪರಿಭವದ ಸಂದರ್ಭದಲ್ಲಿ ಅಂತಲ್ಲ,
ಈಗ ಇಲ್ಲಿ ಬರೋಕ್ಕಿಂತ ಮುಂಚೆ ಅಜ್ಞಾತವಾಸದ ವಿಚಾರ ಏನು ಹೇಳಿದ್ನಲ್ಲ, ಆ ಅಜ್ಞಾತವಾಸದ ಕಾಲಾವಧಿ ಮುಗಿದೋಗ್ಬಿಟ್ಟಿದೆ. ಆದ್ದರಿಂದಾಗಿ ನಭಯಂ ಶತ್ರುತಃ ಕಾರ್ಯಂ ಶಂಕಾಂ ತ್ಯಜನ ಅರರ್ಷಭ. ಆದ್ದರಿಂದಾಗಿ ಭಯ ಬಿಟ್ಟು ಬಿಡ್ರಿ, ಶಂಕೆಯನ್ನು ಬಿಟ್ಟು ಬಿಡ್ರಿ. ಅಂದ್ರೆ ಏನರ್ಥ? ಬಂದವನು ಬೇರೆಯವನಲ್ಲ, ಅರ್ಜುನನೇ. ಈ ರೀತಿಯಾಗಿ ಹೇಳಿದಾಗ ದ್ರೋಣಾಚಾರ್ಯರಂತಾರೆ, ಏಷವಿ ಯಾವಾಗ ವ್ಯಕ್ತವಾಗಿ ಮಾತಾಡ್ಬೋದು ಅಂತ ಆಗೋಗ್ಬಿಡ್ತೀನಿ, ಫುಲ್ಲಿ ಲೈಸೆನ್ಸ್ಡ್. ಇವಾಗೇನಾಯಿತು, ಅವಕಾಶನೇ ಸಿಕ್ಬಿಡ್ತು. ಆವಾಗಂತಾರೆ, ಏಷವೀರೋ ಮಹಾಯಶ್ವಾಸ ಸರ್ವಶಸ್ತ್ರಭೃತಾಂಬರ ಆಗತಃ ಕ್ಲೀಬರೂಪೇಣ ಪಾರ್ಥೋ ನಾಸ್ತ್ಯತ್ರ ಸಂಶಯ. ಬಂದವನು ಬೇರೆಯವನು ಅಲ್ಲೇ ಅಲ್ಲ, ಅರ್ಜುನನೇ ಅಂತ ಹೇಳಿ ಅಂತಾರೆ. ನೋಡಿ, ವಾಸ್ತವದಲ್ಲಿ ತಮ್ಮ ಮಗನಿಗೆ ಪಾಠ ಹೇಳಿದ್ದಾರೆ ದ್ರೋಣಾಚಾರ್ಯ. ವಸ್ತುಗತ್ಯ ಸ್ವರೂಪತಃ ಯೋಚನೆ ಮಾಡಿರಿ ಅಥವಾ ವಿದ್ಯಾದೃಷ್ಟಿಯಿಂದ ಯೋಚನೆ ಮಾಡಿರಿ, ಹೆಂಗೆ ಯೋಚನೆ ಮಾಡಿದ್ರು ಅರ್ಜುನನಕ್ಕಿಂತ ಬಹಳ ಸಾಮರ್ಥ್ಯವಂತರು ಅಶ್ವತ್ಥಾಮಾಚಾರ್ಯ. ಅರ್ಜುನನಕ್ಕಿಂತ ಬಹಳ ಸಾಮರ್ಥ್ಯವಂತರು. ಭೂಭಾರಹರಣದ ಕಾರ್ಯಕ್ರಮದಲ್ಲಿ ಪರಮಾತ್ಮನಿಗೆ ಮೊದಲನೇ ಅಂಗ ವಾಯುದೇವರು. ಭೂಭಾರಹರಣೆ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ, ಮೊದಲನೇ ಅಂಗ ವಾಯುದೇವರು. ಎರಡನೇ ಅಂಗ ಯಾರಪ್ಪ ಅಂದರೆ ದ್ರೌಪದಿ ದೇವಿ. ಮೂರನೇ ಅಂಗ ಯಾರು? ರುದ್ರದೇವರಾಗಬೇಕು. ಆದರೆ ನರಾವೇಶಾದ ಅನ್ಯಥಾತು ತೇನ ದ್ರೌಣೇರ್ ವರೋರ್ಜುನ ಅಂತ ನಿರ್ಣಯ ಬರೀತಾರೆ ಶ್ರೀಮದಾಚಾರ್ಯರು. ಪರಮಾತ್ಮ ತನ್ನ ಆವೇಶವನ್ನು ಇಟ್ಟಿದ್ದ ಅರ್ಜುನನಲ್ಲಿ, ನರಾವೇಶವನ್ನು. ಮತ್ತು ಅಕ್ಷಯವು ಇಷುಧಿಸ್ತತ್ರ, ಅಕ್ಷಯವಾದ ಬತ್ತಳಿಕೆ. ಧ್ವಜೋ ವಾನರ ಲಕ್ಷಣ, ಕಪಿಧ್ವಜ ಇತ್ತು. ಗಾಂಡೀವಂ ಧನುಷಾಂ ಶ್ರೇಷ್ಠಂ, ಎಲ್ಲ ಧನುಸ್ಸುಗಳಲ್ಲಿ ಸರ್ವಶ್ರೇಷ್ಠವಾದಂತಹ ಧನುಸ್ಸು ಯಾವುದು? ಗಾಂಡೀವ ಧನುಸ್ಸು. ತೇನ ದ್ರೋಣೇರ್ ವರೋರ್ಜುನ. ಆದ್ದರಿಂದಾಗಿ ಅಶ್ವತ್ಥಾಮಾಚಾರ್ಯಕ್ಕಿಂತ ಮೇಲಿನ ಸ್ಥಾನಕ್ಕೆ ಹೋಗ್ಬಿಟ್ಟಿದ್ದ ಅರ್ಜುನ. ವಸ್ತುಗತ್ಯ ಅಭಿಮಾನ ಮಾಡಲಿಕ್ಕೆ ಅತ್ಯಂತ ಹೃದಯವಾದಂತಹ ಸಾಮರ್ಥ್ಯ ಇರೋರು ಯಾರು? ಅಶ್ವತ್ಥಾಮಾಚಾರ್ಯ. ಅವರಿಗೆ ಬಲನೇ ಹೆಚ್ಚು, ಸ್ವರೂಪತಃನೇ ಬಲ ಹೆಚ್ಚು ಅವರಿಗೆ. ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡೋದರಲ್ಲಿ ಅರ್ಜುನನಕ್ಕಿಂತಲೂ ಅವ್ರದ್ದು ಒಂದು ತೂಕ ಹೆಚ್ಚಿಗೆ. ಆದರೆ ಪರಮಾತ್ಮಂದು ಎಂಥ ಹಠ ಅಂದರೆ, ನಾನು ನಿಂತಿರೋ ಪಕ್ಷನೇ ಗೆಲ್ಲಬೇಕು ಅಂತ. ಆದ್ದರಿಂದ ಪರಮಾತ್ಮ ಆ ಪಕ್ಷದಲ್ಲಿ ನಿಂತಿದ್ದ ನೋಡ್ರಿ. ಪರಿಣಾಮ ಏನಾಯಿತು ಅಂತಂದರೆ, ಅರ್ಜುನನಕ್ಕಿಂತಲೂ ಸಮರ್ಥರಾಗಿದ್ದರೂ ಕೂಡ ಅರ್ಜುನನ ಹತ್ತಿರದಲ್ಲೇ ಏನಾಗ್ಬಿಡ್ತು, ಅಶ್ವತ್ಥಾಮಾಚಾರ್ಯರಿಗೆ ಪರಾಭವ ಬಂತು. ಇಂಥ ಅಶ್ವತ್ಥಾಮಾಚಾರ್ಯರು ಸ್ವತಃ ಮಕ್ಕಳು ಯಾರಿಗೆ? ದ್ರೋಣಾಚಾರ್ಯರಿಗೆ. ವಿದ್ಯಾವನ್ನು ಕೊಡೋದರಲ್ಲಿ ಎಲ್ಲರಕ್ಕಿಂತಲೂ ಹೆಚ್ಚೇ ಏನು ಮಾಡಿದ್ದಾರೆ, ಅವರಿಗೆ ಸುರಿದಿದ್ದಾರೆ. ಸ್ವಯಂ ಅವರು ಬೃಹಸ್ಪತ್ಯಾಚಾರ್ಯರು, ದ್ರೋಣಾಚಾರ್ಯರಂದರೆ ಭರದ್ವಾಜರ ಮಕ್ಕಳು, ಪರಶುರಾಮ ದೇವರ ಶಿಷ್ಯರು, ಬ್ರಹ್ಮದೇವರ ಆವೇಶ ಅವರಲ್ಲಿ. ಇಷ್ಟು ಸಾಮರ್ಥ್ಯವಂತರಾಗಿರ್ತಕ್ಕಂಥವ್ರು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನ ಹೆಂಗೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಅವ್ರಿಗೆ. ಎಷ್ಟು ಜನ ಬೇಕಾದ್ರೂ ಕೂತಿದ್ರು ಮಗನಿಗೇನೇ ವಿಶೇಷವಾದಂತಹ ವಿದ್ವತ್ತ ಬರಬೇಕು. ಹಂಗೆ ಬರೋ ಹಂಗೆ ಏನು ಮಾಡಿದ್ದಾರೆ ಅಂದರೆ, ಅಶ್ವತ್ಥಾಮಾಚಾರ್ಯನ ಅತ್ಯಂತ ನಿಪುಣತಮವಾಗಿ ಏನು ಮಾಡಿದ್ದಾರೆ, ಸಿದ್ಧ ಮಾಡಿದ್ದಾರೆ. ಹಿಂಗೆ ಸಿದ್ಧ ಮಾಡಿದ್ರಲ್ಲ ದ್ರೋಣಾಚಾರ್ಯರು. ಆದರೂ ಇಷ್ಟೆಲ್ಲ ಅಶ್ವತ್ಥಾಮಾಚಾರ್ಯರು ಇದ್ರೂ ಜಯ ಅನ್ನೋದು ಅರ್ಜುನನ ಹತ್ತಿರದಲ್ಲೇ ಇದೆ. ಯಾಕೆ ಅಂದರೆ ಅಲ್ಲಿ ಕೃಷ್ಣ ಪರಮಾತ್ಮನ ಸನ್ನಿಧಾನ ಇದೆ ಅಂತನ್ನೋದನ್ನು ನಿಪುಣತರವಾಗಿ ವಿವೇಕ ಮಾಡುವಂಥವ್ರು ಅವರು ಅಂತಾರೆ. ಏಷ ಪಾರ್ಥೋ ಹಿ ವಿಕ್ರಾಂತಃ ಸವ್ಯಸಾಚಿ ಪರಂತಪಃ ನಾಜಿತ್ವಾ ವಿನಿವರ್ತೇತ. ಬೇರೆ ಅವನಲ್ಲ ಇವನು, ಬಂದಂಥವನು ಸವ್ಯಸಾಚಿಯಾದಂಥವನು. ಅಂದರೆ ಉಭಯ ಬಾಹುಗಳಿಂದಲೂ ಸಮಾನವಾಗಿ ಬಾಣಗಳನ್ನು ಒಂದೇ ವೇಗದಲ್ಲಿ ಬಿಡ್ತಕ್ಕಂತಹ ಸಾಮರ್ಥ್ಯ ಇದ್ದಂಥವು. ಬಲಗೈಗೆ ಎಷ್ಟು ವೇಗ ಇತ್ತು ಅವನಿಗೆ, ಎಡಗೈಗೂ ಅಷ್ಟೇ ಸಮಾನವಾದಂತಹ ವೇಗ ಇತ್ತಂತೆ. ಹೇಗೆ ಸಾಧಿಸಿರ್ಬೇಕು ಅರ್ಜುನ. ಆದ್ದರಿಂದಾಗಿ ಸವ್ಯಸಾಚಿ ಪರಂತಪಃ ನಾಜಿತ್ವಾ ವಿನಿವರ್ತೇತ. ಬಂದಾನ ಯುದ್ಧರಂಗಕ್ಕೆ ನಮ್ಮ ವಿರುದ್ಧವಾಗಿ ಅಂದರೆ ನಮ್ಮನ್ನು ಗೆಲ್ಲಾರ್ದೇನೆ ಹೋಗೋದಿಲ್ಲ.
ಸರ್ವಾನಪಿ ಮರುದ್ಗಣ ಅಂದ. ಯಾಕೆ ಅಂದರೆ ಅವನಿಗೆ ಸಾಕಷ್ಟು ಏನಿದೆ ಅಂದರೆ ಈ ಯುದ್ಧವನ್ನು ಗೆಲ್ಲಕ್ಕೆ ಕಾರಣಗಳಿದ್ದಾವೆ. ಕ್ಲೇಶಿತಶ್ಚ ವನೇ ಶೂರಃ, ನಮ್ಮ ನಿಮಿತ್ತವಾಗಿ ನಾನಾ ವಿಧವಾಗಿರತಕ್ಕಂಥ ದುಃಖಗಳನ್ನು ವನವಾಸದಲ್ಲಿ ಅನುಭವಿಸಿದ್ದಾರೆ ಅವರು. ಮಹಾನ್ ಶೂರರು, ವೀರರು, ಪ್ರತಾಪಿಗಳು, ಮತ್ತು ಸುಖೋಪಭೋಗಗಳನ್ನು ಪಡಲಿಕ್ಕೆ ಅರ್ಹರಾಗಿರ್ತಕ್ಕಂಥ ವ್ಯಕ್ತಿಗಳವರು. ಅವರು ನಿರಂತರವಾಗಿ ನಮ್ಮ ನಿಮಿತ್ತವಾಗಿ ದುಃಖವನ್ನು ಪಟ್ಟಿದ್ದಾರೆ ಅಂದರೆ ಈಗ ಅವಕಾಶ ಸಿಕ್ಕರೆ ಅದು ಏನೇನು ದುಃಖ ಪಟ್ಟಿದ್ದೀವಿ ಅಂತ ಅನ್ನೋದನ್ನು ಅವ್ರು ನಮ್ಮ ಪಾಠ ಹೇಳಾರ್ದ ಹೋಗ್ತಾರೆ. ಅವರು ಏನೇನು ಪಟ್ಟಿದ್ದೀವಿ ಅಂತ ಅನ್ನೋದನ್ನು ಪಾಠ ಹೇಳ್ದಂಗೆ ಹೇಳ್ತೀನಿ, ಕೇಳಿಸ್ಕೊಂಡು ಹೋಗ್ರಿ ಅಂತ ಏನು ಮಾಡ್ತಾರೆ ಅವರು, ಅದನ್ನೆಲ್ಲನೂ ಒಟ್ಟಿಗೆ ಕೊಟ್ಟು ಆಮೇಲೆ ಹೋಗ್ತಾರೆ. ಆದ್ದರಿಂದಾಗಿ ಕ್ಲೇಶಿತಶ್ಚ ವನೇಶೂರ, ಮೊದಲನೇ ಕಾರಣ ಏನು ಅಂದರೆ ಅತಿಯಾದ ದುಃಖ. ಇವತ್ತು ಅವರು ನಮ್ಮನ್ನು ಗೆದ್ದು ಹೋಗ್ಲಿಕ್ಕೆ ಮೊದಲನೇ ಕಾರಣ ಏನು ಅಂದರೆ ಅವನು ವನದಲ್ಲಿ ಪಟ್ಟಿರ್ತಕ್ಕಂಥ ಅತ್ಯಂತ ದುಃಖ, ಇದು ಮೊದಲನೇ ಕಾರಣ. ಎರಡನೇದ್ದು ಹೋಗ್ಲಿ, ಕೆಲವರಿಗೆಲ್ಲ ಏನಾಗಿಬಿಟ್ಟಿರ್ತದೆ ಅಂದರೆ ಸಾಕಷ್ಟು ಸಿಟ್ಟು ಬೇರೆಯವ್ರ ಮೇಲೆ ಬಂದುಬಿಟ್ಟಿರ್ತದೆ. ಬಡವನ್ ಸಿಟ್ಟು ದಾವಡಿಗೆ ಮೂಲ ಅಂತ. ತುಂಬ ಸಿಟ್ಟು ಬಂದಿದೆ, ಕೈಲಾಗದೇ ಇದ್ದವನು ಹಲ್ಲು ಕಡ್ದ ಅಂದರೆ ಏನಾಗ್ತದೆ, ಹಲ್ಲು ಮುರಿದೋಗ್ತಾವೆ ಹೊಟ್ಟೆ ಹೊರತಾಗಿ ಬೇರೆ ಏನೂ ಕೆಲಸ ಆಗೋದಿಲ್ಲ. ಆದ್ದರಿಂದಾಗಿ ಸಾಮರ್ಥ್ಯ ಇಲ್ಲದೆ ಇದ್ದವನ ಆ ರೀತಿ ಕೋಪ ಮಾಡಿಕೊಂಡ ಅಂದರೆ ಅದರಲ್ಲಿಂದ ಏನಾಗೋದಿಲ್ಲ. ಕೈಲಾಗದೇ ಇದ್ದವರು ಮೈಯೆಲ್ಲ ಹರ್ಕೊಂಡಿದ್ರಂತೆ. ಆದರೆ ಹಾಗೂ ಅಲ್ಲ, ಇವ ಬಂದಿದ್ದಾನೆ ಬರೀ ದುಃಖ, ರೋಷ, ಆವೇಶ, ಕೋಪ ಇಷ್ಟು ಮಾತ್ರ ಇಲ್ಲ, ಇದರ ಜೊತೆಗೆ ಹಿನ್ನೆಲೆಯಾಗಿ ಏನಿದೆ ಅಂದರೆ ವಾಸವೇನ ಚ ಶಿಕ್ಷಿತ. ಆ ಇಂದ್ರದೇವರು ಏನು ಮಾಡಿದ್ದಾರೆ, ಆ ಕೋಪ ಬಂದಾಗ ಅದನ್ನು ಸಂಪೂರ್ಣ ಪ್ರಮಾಣದಲ್ಲಿ ತೀರಿಸಿಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ವಿದ್ಯಾ, ಯಾವ ವಿದ್ಯಾ, ದೇವತಾ ಶಸ್ತ್ರಾಸ್ತ್ರ ಭರಿತವಾಗಿರತಕ್ಕಂಥ ವಿದ್ಯಾವನ್ನು ಇವನು ಏನು ಮಾಡಿದ್ದಾರೆ, ಸಂಪೂರ್ಣ ಪ್ರಮಾಣದಲ್ಲಿ ತುಂಬಿಸಿ ಕಳಿಸಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಅರ್ಜುನನಿಗೆ ಪರಾಜಯಗಳು ಬಂದಿರಬಾರ್ದು ಅಷ್ಟು ವ್ಯವಸ್ಥೆ ಮಾಡಿದ್ರಂತೆ. ಎಂಥ ರೀತಿಯಲ್ಲಿ. ಅದಕ್ಕೇ ಒಬ್ಬ ವ್ಯಕ್ತಿ ತಾನು ಬಹಳ ಮಹೋನ್ನತವಾದ ಸ್ಥಾನಕ್ಕೆ ಹೋಗಬೇಕಂದ್ರೆ ತಂದೆ, ಗುರು, ತಾಯಿ ಇವರೆಲ್ಲರೂ ಹೃತ್ಪೂರ್ವಕವಾಗಿ ಏನು ಮಾಡಬೇಕಂತೆ, ಹರಸ್ಬೇಕಂತೆ. ಮೇಲಕ್ಕೆ ಬರಲಿ ಇವನು ಅಂತ ಹೇಳಿ ಯಾವಾಗ ಹೃದಯಪೂರ್ವಕವಾಗಿ ತಂದೆ ತಾಯಿ ಗುರುಗಳ ಆಶೀರ್ವಾದ ಮಾಡ್ತಾರೆ ನೋಡ್ರಿ, ಅದರ ಪರಿಣಾಮವನ್ನು ಆ ವ್ಯಕ್ತಿ ಅನುಭವಿಸ್ತಕ್ಕಂಥ ಕೀರ್ತಿಯಲ್ಲಿ ಕಂಡು ಬಿಡ್ತೀರಿ ನೀವು. ಪರಮಾತ್ಮ ಮತ್ತು ಇಂದ್ರದೇವರು ಅರ್ಜುನನನ್ನು ಏನು ಮಾಡಿದ್ರು ಅಂದರೆ ಇವನನ್ನು ಎಂಥ ಸಮಯದಲ್ಲಿ ಇವನು ಸೋಲಿಕ್ಕೆ ಬಿಡಬಾರ್ದು, ಅಷ್ಟು ವ್ಯವಸ್ಥಾ ಸದಾಕಾಲಕ್ಕೂ ಏನು ಮಾಡಿರಬೇಕು ಅವನಿಗೆ, ಸರ್ವಸನ್ನದ್ಧತ. ಸೋಲು ಅನ್ನೋದು ಅರ್ಜುನನಿಗೆ ಬಂದಿರಬಾರ್ದು. ಹೆಸರೇ ಆ ರೀತಿ ಕೊಟ್ಟು ಬಿಟ್ಟಿದ್ರಂತೆ. ವಿಜಯ ಅಂತಲೇ ಹೆಸರು ಅವನ ಹೆಸರೇ ವಿಜಯ ಅಂತ. ಅಪಜಯಕ್ಕೆ ಅವಕಾಶನೇ ಬಂದಿರಬಾರ್ದು. ಏನೇ ಮಾಡಲಿ ಅವನು ಗೆಲ್ಲಬೇಕು. ಅವನು ಹೆಂಗಾರ ಆಗಲಿ ಗೆಲ್ಲಬೇಕು. ಅವನು ಹೆಂಗೆ ಗೆಲ್ತಾನೆ, ನನ್ನ ಕೃಪಾ ಕವಚದ ಬಲದಿಂದಲೇ ಅಂತ ಹೇಳಿ ಪರಮಾತ್ಮ. ಹಾಗೇನೇ ಇಂದ್ರದೇವರು ಇಂದ್ರಕೀಲ ಪರ್ವತದಲ್ಲಿ ತಪಶ್ಚರ್ಯ ಮಾಡೋ ಹಾಗೆ ಪ್ರೇರೇಪಣಾದಿಗಳನ್ನೆಲ್ಲವನ್ನು ಪರಮಾತ್ಮ ವಾಸಿಷ್ಠ ಕೃಷ್ಣ ರೂಪದಿಂದಾಗಿ ಕೊಟ್ಟು ಧರ್ಮರಾಜನ ದ್ವಾರ ಮಂತ್ರೋಪದೇಶಾದಿಗಳನ್ನು ಮಾಡಿಸಿ ರುದ್ರದೇವರು ಪ್ರತ್ಯಕ್ಷರಾದ ಮೇಲೆ ಪಾಶುಪತಾಸ್ತ್ರ ದೊರಕಿ ಆನಂತರದಲ್ಲಿ ಮಾತಲಿಯನ್ನು ಕೊಟ್ಟು ಕಳಿಸಿ ಇಂದ್ರದೇವರು ಏನು ಮಾಡಿದರು, ಸಾರಥಿಯನ್ನು ಕೊಟ್ಟು ಕಳಿಸಿ ಮಗನನ್ನು ಕರ್ಕೊಂಡಿದ್ರಂತೆ. ಎಲ್ಲಿ, ಸ್ವರ್ಗಲೋಕಕ್ಕೆ. ಅಲ್ಲಿ ಕರ್ಕೊಂಡು ಹೋದ ಮೇಲೆ ಏನು ಮರ್ಯಾದೆ ಅಂದರೆ ಬೇರೆಯವರನ್ನೆಲ್ಲರನ್ನು ಸ್ವರ್ಗದಲ್ಲಿ ನಿಲ್ಲಿಸಿ ಭಾಳ ಬೇಡ ಕೂಡಿಸಿ ಅಥವಾ ಅವ್ರಿಗೊಂದು ಆಸನ ಹಾಕಿ ಗೌರವ. ಅರ್ಜುನನಿಗೆ ಹಂಗಲ್ಲ, ಮನುಷ್ಯ ದೇಹದಿಂದಲೇ ಹೋದರೂ ಕೂಡ ಇಂದ್ರದೇವರು ತಮ್ಮ ಸಿಂಹಾಸನದಲ್ಲೇ ಅರ್ಧ ಭಾಗದಲ್ಲಿ ಕೂಡಿಸ್ಕೊಂಡಿದ್ರಂತೆ. ತಾವೆಲ್ಲಿ ಕೂತ್ಕೋತಾರೋ ಅಲ್ಲೇ ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ದಾರೆ ಅರ್ಜುನ. ಎಂಥ ವೈಭವ. ದ್ರೋಣಾಚಾರ್ಯರು ಮೊದಲೇ ಬೃಹಸ್ಪತ್ಯಾಚಾರ್ಯರು ಅವ್ರಿಗೆ ಗೊತ್ತಿಲ್ವೇ, ವಾಸವೇನ ಚ ಶಿಕ್ಷಿತ. ಇಂದ್ರದೇವರು ಏನು ಮಾಡಿದ್ದಾರೆ ಅಂತಂದರೆ ಅರ್ಜುನನನ್ನು ಮೆರೆಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಏನು ಬೇಕೋ ಅದಕ್ಕೆ ಇವ ಮುಂದೆ ಜಯ ಸಂಪಾದನೆ ಮಾಡಲಿಕ್ಕೆ ಯಾವ್ಯಾವ ಟೂಲ್ಸ್ ಬೇಕಾಗ್ತದೆ, ಯಾವ್ಯಾವ ಇಕ್ವಿಪ್ಮೆಂಟ್ಸ್ ಬೇಕಾಗ್ತದೆ, ಅದನ್ನೆಲ್ಲವನ್ನು ಪೂರ್ವಭಾವಿಯಾಗಿ ಏನು ಮಾಡಿದ್ದಾರೆ, ಬತ್ತಳಿಕೆಯಲ್ಲೇ ಇಟ್ಟು ಕಳಿಸಿದ್ದಾರೆ. ಅಮರ್ಷ ವಶಮಾಪನ್ನ, ಕ್ರೋಧಕ್ಕೆ ವಶನಾಗಿ ಅವನು ಯುದ್ಧವನ್ನು ಮಾಡಿದ ಅಂತಂದರೆ ಇಲ್ಲಿ ಯಾರೂ ಬದುಕುವಂತಹ ಅವಕಾಶ ಸರ್ವಥಾ ಇಲ್ಲ. ಯೋತ್ಸ್ಯತೆ ನಾತ್ರ ಸಂಶಯ. ನಹ್ಯಸ್ಯ ಅನ್ಯಂ ಪಶ್ಯಾಮಿ. ಎದುರಿಗೆ ಬಂದಿದ್ದಾನಲ್ಲ ಅರ್ಜುನ,
ಅವನಿಗೆ ಸದೃಶನಾಗಿರತಕ್ಕಂತಹ ಯೋದ್ಧಾರ ಈ ನಮ್ಮ ಸಾಲಿನಲ್ಲಿ ಯಾವನೊಬ್ಬನೂ ಇಲ್ಲ. ಮಹಾದೇವೋಪಿ ಪಾರ್ಥ್ಯೇನ ಶ್ರೂಯತೆ ಯುದ್ಧತೋಷಿತಃ. ಸ್ವಯಂ ಮಹರುದ್ರದೇವರು ಏನು ಮಾಡಿದ್ದಾರೆ, ಅವರು ಸ್ವತಃ ಅರ್ಜುನನ ಜೊತೆಗೆ ಮಲ್ಲಕಾಳಗವನ್ನು ಮಾಡಿದರಂತೆ. ಇಂದ್ರಕೀಲ ಪರ್ವತದಲ್ಲಿ ರುದ್ರದೇವರನ್ನು ಕುರಿತ ತಪಶ್ಚರ್ಯವನ್ನು ಮಾಡು ಅಂತ ಹೇಳಿ ಅರ್ಜುನನಿಗೆ ಹೇಳಿ ಕಳಿಸಿದ್ನಲ್ಲ ವಾಸಿಷ್ಠ ಕೃಷ್ಣ. ಆ ತಪಸ್ಸಿನಿಂದ ಸಂತುಷ್ಟರಾಗಿರ್ತಕ್ಕಂಥವ್ರು ಮೂಕಾಸುರ ಅಂತನ್ನವನನ್ನು ಅವನು ಹಂದಿಯ ರೂಪದಲ್ಲಿ ಬಂದಾಗ ತಾವು ಬಾಣವನ್ನು ಕಿರಾತ ವೇಷದಿಂದ ಬಂದು ಹೊಡೆದು ಅರ್ಜುನನೂ ಹೊಡೆದಾಗ ಅದರ ನಿಮಿತ್ತವಾಗಿ ಜಗಳಕ್ಕೆ ಅಂತ ನಿಂತು ಬಿಟ್ಟು ಯುದ್ಧವನ್ನು ಮಾಡಿದ್ರಂತೆ ಅರ್ಜುನನ ಜೊತೆಗೆ. ಬಾಹು ಯುದ್ಧದಲ್ಲಿ ಅರ್ಜುನನನ್ನು ಏನು ಮಾಡಿದ್ದಾರೆ, ಮಹರುದ್ರದೇವರು ಪ್ರಯಾಸವನ್ನು ಪಟ್ಟು ಸೋಲಿಸಿದಾಗ ಮಾಡ್ತಾರೆ. ಯಾಕೆ ಅಂತಂದರೆ ಅರ್ಜುನನ ಮೇಲೆ ಸ್ವತಃ ಅವರಿಗೂ ಕೂಡ ಏನು ಅಭಿಮಾನ. ಯಾಕೆ, ಸ್ವರೂಪ ಗುರುಗಳವರು. ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ ಮರುತಸ್ಯ ಹರೇ ಸಾಕ್ಷಾತ್ ನಹರೇರ್ ಬಲಮನ್ಯತಃ. ಬಲಮಿಂದ್ರಸ್ಯ ಗಿರೀಶಃ, ಇಂದ್ರದೇವರ ಬಲ ಎಲ್ಲಿದೆ ಅಂದರೆ ಅದು ರುದ್ರದೇವರ ಅಧೀನದಲ್ಲಿದೆ. ರುದ್ರದೇವರು ಕೊಟ್ಟರು ಅಂತಂದರೆ ಸಂಪೂರ್ಣವಾದ ಬಲ ಅಲ್ಲಿ. ಆ ರುದ್ರದೇವರಿಗೆ ಎಲ್ಲಿಂದ ಬಲ, ಅದು ಅವ್ರ ಮೇಲೆ. ಎಲ್ಲಿ, ವಾಯುದೇವರು. ವಾಯುದೇವರಿಗೆ ಎಲ್ಲಿದೆ ಬಲ, ಅದು ಪರಮಾತ್ಮನಿಗೆ. ಪರಮಾತ್ಮನಿಗೆ ನಹರೇರ್ ಬಲಮನ್ಯತಃ. ಆದ್ದರಿಂದಾಗಿ ಅಂಥ ಬಲ ಯಾರಿಗಿದೆಪ್ಪ ಅಂತಂದರೆ ಅರ್ಜುನನಿಗೆ ರುದ್ರದೇವರ ದ್ವಾರ ಬಂದಿದೆ. ಈ ರೀತಿಯಲ್ಲಿ ಮಹಾಬಲಿಷ್ಠನಾಗಿರ್ತಕ್ಕಂತಹ ಅರ್ಜುನ ಬಂದಿದ್ದಾನೆ ಅಂತಂದರೆ ಯುದ್ಧದಲ್ಲಿ ಪರಾಭವ ಬಂದೇ ಬರ್ತದೆ. ಸಾಧ್ಯ ಆದಷ್ಟು ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಏನು ಮಾಡೋಣ, ಪ್ರಯತ್ನ ಪಡೋಣ ಅಂತ ವಾಸ್ತವವಾದವನ್ನು ಏನು ಮಾಡಿದರು, ದ್ರೋಣಾಚಾರ್ಯ ಹೇಳಿದರು. ಬಲು ಬುದ್ಧಿವಂತರು ಪ್ರಸಂಗವನ್ನು ಸರಿಯಾದ ಕ್ರಮದಲ್ಲಿ ಏನು ಮಾಡಿದ್ದಾರೆ, ಊಹಾ ಮಾಡಿದ್ದಾರೆ. ಯಾಕೆ ಅಂತಂದರೆ ಮನುಷ್ಯ ಬೇಕಾದಷ್ಟು ಶಾಸ್ತ್ರಾಧ್ಯಯನವನ್ನು ಮಾಡಿರ್ಬೋದು, ಪ್ರಸಂಗ ಬಂದಾಗ ಏನು ಮಾಡಬೇಕಾಗ್ತದೆ ಅಂದರೆ ಅದಕ್ಕೆ ಪ್ರತ್ಯುಪಾಯವನ್ನು ಚಿಂತನೆ ಮಾಡತಕ್ಕಂತಹ ಬುದ್ಧಿವಂತಿಕೆಯನ್ನು ಬೆಳೆಸ್ಕೊಂಡಿರಬೇಕು. ಅದು ಬೆಳೆಸ್ಕೊಂಡಿರಲಿಲ್ಲ ಅಂದರೆ ಏನಾಗ್ತದೆ ಅಂತಂದರೆ ಬಹಳ ರೂಪವಂತನಾಗಿರ್ತಕ್ಕಂತಹ ಅಥವಾ ರೂಪವತಿಯಾಗಿರ್ತಕ್ಕಂತಹ ಹೆಣ್ಮಗಳು ಕುರುಡಿಯಾಗಿ ಕನ್ನಡಿ ಹಿಡ್ಕೊಂಡಂಗೆ ಆಗ್ತದೆ. ಬಹಳ ರೂಪವತಿ, ನೋಡ್ಲಿಕ್ಕೆ ಭಾಳ ಚಂದ ಇದ್ದಾಳ್ರಿ. ಎಷ್ಟು ಚಂದ ಇದ್ದಾಳ್ರಿ ಅಂದರೆ ಕನ್ನಡಿ ಒಳಗೆ ತನ್ನ ಮಖ ಮಾತ್ರ ಆಕೆಗೆ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಚಂದಿದ್ದಾಳೆ. ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂಕರಿಷ್ಯತಿ. ಆದ್ದರಿಂದಾಗಿ ಯಾವಾಗಲೂ ಮನುಷ್ಯನಿಗೇನು ಬೇಕು ಅಂದರೆ ವಿವೇಕ ಅನ್ನೋದು ಬೇಕು. ಎಷ್ಟೇ ಓದಿರಲಿ, ಎಷ್ಟೇ ವಿದ್ಯಾವಂತನಿರಲಿ, ಎಷ್ಟೇ ಪ್ರಜ್ಞಾವಂತನಿರಲಿ, ಪ್ರಾಸಂಗಿಕವಾಗಿರತಕ್ಕಂತಹ ಸಮಯ ಪ್ರಜ್ಞಾ ಅಂತನ್ನೋದೇನೋ ಅದು ಅತ್ಯವಶ್ಯವಾಗಿ ಬೇಕು. ದ್ರೋಣಾಚಾರ್ಯರು ತಾವು ಕಲಿತ ವಿದ್ಯಾ ಮತ್ತು ತಮಗೆ ತಿಳಿದಿರತಕ್ಕಂತಹ ಶಾಸ್ತ್ರದ ಬಲದಿಂದಾಗಿ ಸಮಯದ ಅನಾನುಕೂಲವನ್ನು ಪರಾಮರ್ಶೆ ಮಾಡಿ ಎದುರಿಗೆ ಬಂದವನು ಅರ್ಜುನ ಅಂತಾದಾಗ ಅವನ ಹತ್ತಿರ ಇರುವಂತಹ ಸಾಮರ್ಥ್ಯವನ್ನು ವಾಸ್ತವವಾದದ್ದನ್ನು ಏನು ಮಾಡಿದರು ಅಂತಂದರೆ ಇವರು ಎಲ್ಲರ ಎದುರಿಗೆ ಬಿಚ್ಚಿಟ್ರು. ಕೇಳಿದವರಿಗೆ ಕೃಪಾಚಾರ್ಯರಿಗೆ ಭೀಷ್ಮಾಚಾರ್ಯರಿಗೆ ಬಹಳ ಆಪ್ಯಾಯಮಾನಕರವಾಗಿತ್ತು. ಅಶ್ವತ್ಥಾಮಾಚಾರ್ಯರು ಸಂತೋಷಪಟ್ಟರು. ನೋಡ್ರಿ, ಎಷ್ಟು ನಿಸ್ಪೃಹತೆಯಿಂದ, ಎಷ್ಟು ನಿಸ್ವಾರ್ಥದಿಂದ ನಮಗೆ ಶತ್ರುವಾಗಿ ಬಂದಿದ್ದರೂ ಕೂಡ ಅವನ ವಿಷಯದಲ್ಲಿ ನಮ್ಮ ತಂದೆ ಮಾತಾಡಬೇಕಾದಂತಹ ಸಂದರ್ಭದಲ್ಲಿ ಎಷ್ಟು ತೂಕದ ಮಾತುಗಳನ್ನು ಆಡಿದರು ಅಂತ ಬಹುವಾಗಿ ಮೆಚ್ಚಿಕೊಂಡ್ರು ಇವರು ಮುತ್ಸದ್ದಿಗಳಾದಂಥವ್ರು. ಆದರೆ ಇದ್ರಲ್ಲ, ಇವರನ್ನು ಬಿಟ್ಟು ಬೇರೆಯವರು ಇದ್ರೋ ಇಲ್ಲೋ, ಕರ್ಣ ಇದ್ದ, ದುಶ್ಯಾಸನ ಇದ್ದ, ದುರ್ಯೋಧನ ಇದ್ದ. ಅವರೆಲ್ಲರಿಗೂ ಏನಪ್ಪ ಅಂತಂದರೆ ಈ ಕ್ರಮದ ಹೊಗಳಿಕೆ, ಅದು ಅರ್ಜುನನ ವಿಷಯದಲ್ಲಿ ಇದನ್ನು ಕೇಳ್ತಿರೋ ಹಾಗೆ ಮೊದಲನೇದ್ದು ಸಂಕಟ. ಏನಪ್ಪ ಅಂದರೆ ಶತ್ರುವನ್ನು ಸ್ತೋತ್ರ ಮಾಡ್ತಿದ್ದಾರೆ ಅಂತನ್ನೋ ವಿಷಯದಲ್ಲಿ ಏನಪ್ಪ ಅಂದರೆ ಅಪಾರವಾದಂತಹ ಸಂಕಟ ಮೊದಲನೇದ್ದು. ಎರಡನೇದಾಗಿ ಈ ಸಂಕಟವನ್ನು ಹೊರಗೆ ಹಾಕಬೇಕು. ಇದನ್ನು ನೇರವಾಗಿ ನೀವು ಶತ್ರುವನ್ನು ಯಾಕ್ರಿ ಹೊಗಳ್ತೀರಿ ಅಂತ ಬೈಯೋ ಹಂಗಿಲ್ಲ, ಅದನ್ನು ರೀತ್ಯಂತರದಿಂದ ಬೈಬೇಕು. ವಾಸ್ತವದಲ್ಲಿ ದ್ರೋಣಾಚಾರ್ಯರು ಆಡಿರತಕ್ಕಂತಹ ಮಾತು ಅದು ಪ್ರಾಸಂಗಿಕವಾಗಿ ಯುಕ್ತವಾಗಿಯೇ ಇದ್ದರೂ ಕೂಡ ಅದನ್ನೂ ಅಯುಕ್ತ ಅಂತ ಮಾತಾಡಲಿಕ್ಕೆ ಆರಂಭ ಮಾಡ್ತಾನೆ ಕರ್ಣ. ಬಹಳ ನಿಪುಣತರವಾಗಿ ಏನು ಮಾಡ್ತಾನೆ, ಇವರು ಹೇಳಿರತಕ್ಕಂಥ ವಾದಗಳು ಯಾವುದು ಕೂಡ ಹುರುಳಿಲ್ಲದೆ ಇರೋದು.
ಅಂತ ಹೇಳಿ ನೀವು ಹೊಗಳು ಭಟ್ಟಂಗಿಗಳ ಕೆಲಸವನ್ನು ಮಾಡ್ತಾ ಇದ್ದೀರಿ, ನಮ್ಮನ್ನು ಭಯಪಡಿಸ್ತಾ ಇದ್ದೀರಿ ಅಂತ ಹೇಳಲಿಕ್ಕೆ ಏನು ಮಾಡ್ತಾನೆ ಅಂತಂದರೆ, ಅರ್ಜುನನನ್ನು ಹೀಗಳದು, ದ್ರೋಣಾಚಾರ್ಯರನ್ನು ಬೈದು ದುರ್ಯೋಧನನನ್ನು ತೃಪ್ತಿಪಡಿಸ್ಲಿಕ್ಕೋಸ್ಕರವಾಗಿ ಕರ್ಣ ತನ್ನ ಮಾತುಗಳೆಂಬ ಬಾಣಗಳನ್ನು ಬಿಡಲಿಕ್ಕೆ ಆರಂಭ ಮಾಡ್ತಾರೆ. ಮನುಷ್ಯನಿಗೆ ಹಿತವಾಗಿರತಕ್ಕಂಥ ಮಾತು ಅದು ಅಪ್ರಿಯವಾಗಿ ಬಿಟ್ಟರೆ ಆಗ ಅವನ ಮನಸ್ಥಿತಿ ಹೆಂಗಿರ್ತದೆ ಅಂತನ್ನೋದನ್ನು ಕರ್ಣನ ಪಾತ್ರದ ಮೂಲಕವಾಗಿ ವೇದವ್ಯಾಸ ದೇವರು ಹೇಳ್ತಾರೆ. ಏನು ಹೇಳ್ತಾರೆ? ನಾಳಿನ ದಿವಸ